ನಮಸ್ಕಾರ ಸ್ಥಿತಿ. ಕಣ್ಗಳನ್ನ ಆರಾಮಾಗಿ ಮುಚ್ಕೊಳ್ಳಿ. 3 ಬಾರಿ ಓಂಕಾರ. योगेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलि प्राञ्जलि रानतोऽस्मि. ओम शांति शांति शांति. ಕೈಗಳನ್ನ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಶಾಖನ ಕಣ್ಮೇಲೆ ಕೊಡಿ. ಮುಂದಕ್ಕೆ ಬಗ್ಗಿ ಹಣೆನ ನೆಲಕ್ಕೆ ತಾಗಿಸಿ ಮೇಲ್ಬಾಗಿ. ಓಕೆ, ಸೊ ನೆನ್ನೆ ಮಾಡಿದ ಪ್ರಾಕ್ಟೀಸ್ ನಿಮಗೆ ಸ್ವಲ್ಪ ಬಾಡಿ ಪೇನ್ ಕೆಲವ್ರಿಗೆ ಬಂದಿರ್ಬೋದು. ಬಂದರೆ ಇಟ್ ಇಸ್ ಆಲ್ವೇಸ್ ಗುಡ್. ಬಾಡಿ ಪೇನ್ ಬರೋದ್ರಿಂದ ನಮಗೆ ತೋರಿಸುತ್ತೆ ಬಾಡಿಯಲ್ಲಿ ನಮಗೆ ಎಷ್ಟು ಫಿಟ್ನೆಸ್ ಇದೆ. ಆ ಪೇನ್ ಬಂದಾಗ ಯಾವ ಮಸಲ್ ನಮ್ಮ ಬಾಡಿ ಮೇಲೆ ವರ್ಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಸೊ ಫಸ್ಟ್ ನಾವು ಸೂಕ್ಷ್ಮ ವ್ಯಾಯಾಮದಿಂದ ಶುರು ಮಾಡ್ಕೊಳ್ಳೋಣ. ಕಾಲುಗಳನ್ನ ಮುಂದೆ ಚಾಚ್ಕೊಳ್ಳಿ. ಪಾದಾಗೆ ಫಸ್ಟ್ ಇವತ್ತು ಪಾದದಿಂದ ಶುರು ಮಾಡೋಣ. ನಾನು ನೆನ್ನೆ ಹೇಳಿದ ಹಾಗೆ ಬಾಡಿಗೆ ಮೂಮೆಂಟ್ಸ್ ತುಂಬ ಇಂಪಾರ್ಟೆಂಟ್. ಬಾಡಿನ ವಾರ್ಮ್ ಅಪ್ ಮಾಡ್ಕೋಬೇಕು ನಾವು ಆಸನಾಸ್ ಮಾಡೋಕ್ಕೆ ಮುಂಚೆ. ಆವಾಗ ಎಲ್ಲೂ ಹಿಡ್ಕೊಳ್ಳೋ ಥರದ್ದು ಆಗಲ್ಲ. ಪ್ಲಸ್ ನಮಗೆ ಆಸನಾಸ್ ಈಸಿಗೆ ಬರುತ್ತೆ. ಪಾದ ಟೋಸ್ ಮಾತ್ರ ಕ್ರಂಚ್ ಮಾಡಿ ಓಪನ್, ಕ್ರಂಚ್ ಓಪನ್. ಕಾಲು ಬೆರಳುಗಳನ್ನ ಫುಲ್ ಕ್ರಂಚ್ ಮಾಡ್ಕೊಳ್ಳಿ, ಅದನ್ನ ಫುಲ್ ಓಪನ್ ಮಾಡಿ. ಕ್ರಂಚ್ ಓಪನ್, ಕ್ರಂಚ್ ಓಪನ್. ಇದನ್ನು ನೀವು ಚೇರ್ ಮೇಲೆ ಕೂತ್ಕೊಂಡು ಕೂಡ ಮಾಡ್ಕೋಬೋದು. ಕ್ರಂಚ್ ಓಪನ್, ಕ್ರಂಚ್ ಆ್ಯಂಡ್ ಓಪನ್. ಈಗ ಫುಲ್ ಆ್ಯಂಕಲ್ಗೆ ಮೂಮೆಂಟ್ ಕೊಡೋಣ. ಡೌನ್, ಫುಲ್ ಡೌನ್ ಮಾಡಿ ಹಿಂದಕ್ಕೆ ಎಳ್ಕೊಳ್ಳಿ. ಪಾಯಿಂಟ್ ಮಾಡ್ಕೊಳ್ಳಿ. ಪಾಯಿಂಟ್ ಪಾಯಿಂಟ್ ಪಾಯಿಂಟ್. ಬ್ಯಾಕ್ ಪಾಯಿಂಟ್, ಫ್ಲೆಕ್ಸ್, ಪಾಯಿಂಟ್, ಫ್ಲೆಕ್ಸ್, ಪಾಯಿಂಟ್, ಫ್ಲೆಕ್ಸ್, ಪಾಯಿಂಟ್, ಫ್ಲೆಕ್ಸ್, ಪಾಯಿಂಟ್ ಆ್ಯಂಡ್ ಫ್ಲೆಕ್ಸ್. ಓಕೆ, ರೊಟೇಷನ್ ಸ್ಲೋ ಆಗಿ, ಫುಲ್ ರೊಟೇಷನ್. ಫಾಸ್ಟ್ ಆಗಬೇಡ, ಡೂ ಇಟ್ ವೆರಿ ಸ್ಲೋಲಿ. 3 ಆ್ಯಂಕಲ್ಸ್ಗೆ ಫುಲ್ ರೊಟೇಷನ್ ಕೊಡಬೇಕು. ಗುಡ್. ಈಗ ಇನ್ನೊಂದು ಕಡೆ ರಿವರ್ಸ್. ಕಾಲ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮುನ್ಸ್ಕೊಳ್ಳೋಣ. ಲೂಸ್ನಿಂಗ್. ಇದು ಮಂಡಿನ ತೊಡೆನ ರಿಲ್ಯಾಕ್ಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬದ್ಧ ಕೋಣಾಸನ, ಬಟರ್ಫ್ಲೈ ಪೋಸ್. ಇದು ಕೂಡ ನಾವು ವಾರ್ಮಪ್ ಆಸನ ಥರ ಮಾಡ್ಕೋಬೋದು. ಪಾದನ ಜೋಡಿಸ್ಕೊಳ್ಳಿ. ನಿಮ್ಮ ಹೀಲ್ಸ್ನ ಆದಷ್ಟು ನಿಮ್ಮ ಬೇಸ್ ಕಡೆಗೆ, ನಿಮ್ಮ ಮೂಲಾಧಾರದ ಕಡೆಗೆ ಎಳ್ಕೋಬೇಕು. ಕೈನ ಲಾಕ್ ಮಾಡ್ಕೊಳ್ಳಿ. ಬೆನ್ನು ನೇರ ಇರಲಿ. ಬಟರ್ಫ್ಲೈ. ಸೊ ಈ ಆಸನ ಫಾರ್ ಮೇಲ್ ಆ್ಯಂಡ್ ಫೀಮೇಲ್ ತುಂಬ ಬೆನಿಫಿಷಿಯಲ್ ಆಗಿರೋ ಆಸನ. ಈ ಆಸನ ನೀವು ಪ್ರೆಗ್ನೆನ್ಸಿ, ಪೀರಿಯಡ್ಸ್ ಟೈಮಲ್ಲೂ ಮಾಡ್ಕೋಬೋದು. ಪೀರಿಯಡ್ ಕ್ರಾಂಪ್ಸ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಹೊಟ್ಟೆ ನೋವು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫಾರ್ ಮೆನ್ನಲ್ಲಿ ಪ್ರಾಸ್ಟೇಟ್ ಗ್ಲ್ಯಾಂಡ್ ಕೂಡ ಇದು ತುಂಬ ಒಳ್ಳೆಯದು. ಇದು ನೀವು 100 ಸ್ಟ್ರೋಕ್ಸಿಂದ ಶುರು ಮಾಡಿಕೊಂಡು 5 ನಿಮಿಷ 10 ನಿಮಿಷದವರೆಗೂ
ಇದನ್ನ ಮಾಡ್ಕೋಬೋದು, ತೊಂದರೆ ಇಲ್ಲ. ನೀವು ಎಷ್ಟು ಜಾಸ್ತಿ ಮಾಡ್ಕೊಳ್ತೀರೋ ಬೆನಿಫಿಟ್ ನಿಮಗೆ ಅಷ್ಟು ಇದರಲ್ಲಿ ಸಿಗುತ್ತೆ. ಬೆನ್ನು ನೇರ ಇಟ್ಕೊಳ್ಳಿ. ಯಾರಿಗಾದ್ರೂ ತುಂಬ ಬ್ಯಾಕ್ ಪೈನ್ ಇದೆ ಅಂತಂದರೆ ನೀವು ವಾಲ್ ಸಪೋರ್ಟ್ ತೊಗೋಬೋದು. ಸೊ ಬೆನ್ನನ್ನು ಸಂಪೂರ್ಣವಾಗಿ ಗೋಡೆ ಅಗೇನ್ಸ್ಟ್ ಇಟ್ಕೊಂಡು ಸ್ಟ್ರೇಟಾಗಿ ಬರುತ್ತೆ ನೋಡಿ. ಆವಾಗ ನಿಮ್ಮದು ಆಟೋಮೆಟಿಕ್ಕಾಗಿ ನಿಮ್ಮದು ಸ್ಟ್ರೇಟಾಗಿ ಬರುತ್ತೆ. ಶೋಲ್ಡರ್ಸ್ ಟಚ್ ಮಾಡ್ತೀರಾ, ನಿಮ್ದು ಹಿಪ್ಸ್ ಟಚ್ ಮಾಡಿರ್ತೀರಾ. ಪಾದ ಕಾಲನ್ನ ಎಷ್ಟು ಹತ್ತಿರ ಆಗುತ್ತೋ ಅಷ್ಟು ಹತ್ತಿರ ಇಟ್ಕೊಂಡು ಬಟರ್ಫ್ಲೈ. ಯಾರಿಗೆ ಬೆನ್ನೋ ಇದೆಯೋ, ಇಲ್ಲ ಅಂತಂದರೆ ಆರಾಮಾಗಿ ಗೋಡೆಯಿಂದ ಸ್ವಲ್ಪ ದೂರದಲ್ಲೇ ಕುತ್ಕೊಂಡು ಮಾಡಿ. ಸೊ ಮಾಡ್ತಾ ಮಾಡ್ತಾ ನಿಮ್ಮ ತೊಡೆ ನೆಲಕ್ಕೆ ಟಚ್ ಆಗೋ ಸೌಂಡ್ ಬರ್ತಾ ಹೋಗ್ಬೇಕು. ಎರಡು ಕಡೆ ಈಕ್ವಲ್ ಆಗಿ ಮಾಡಿ. ಸೊ ಇವತ್ತು ನಾವು ನೆನ್ನೆ ಮಾಡಿರೋ ಅಡ್ವಾನ್ಸ್ ಆಸನಸ್ ಮಾಡ್ತೀವಿ. ಸೊ ಬ್ಯಾಕ್ ಪೇನ್ ಇರೋರು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ. ಕೀಪ್ ಗೋಯಿಂಗ್. ಸ್ವಲ್ಪ ಸ್ಪೀಡ್ ಪಿಕಪ್ ಮಾಡ್ಕೊಳ್ಳೋಣ. ಸ್ವಲ್ಪ ಫಾಸ್ಟಾಗಿ ಶುರು ಮಾಡ್ಕೊಳ್ಳಿ. Good. Keep going, keep going. Inna salpa fast agi. Pick up, pick up, pick up. Fast, fast, fast. 1, 2, 3, 4, 5, 6, 7, 8, 9 and 10. Sthiti. ಮಂಡಿಗಳನ್ನ ಕೆಳಗೆ ಪ್ರೆಸ್ ಮಾಡ್ತಾ ಇರಿ. ಬೆನ್ನು ನೇರವಾಗಿರಲಿ. ಎರಡು ಶೋಲ್ಡರ್ಸ್ ಒಂದೇ ಲೈನರ್ ಇರಲಿ. ಕತ್ತು ನೇರವಾಗಿರಲಿ. ಕಣ್ಮುಚ್ಕೊಳ್ಳಿ. ಸ್ಥಿತಿಯಲ್ಲಿದ್ದು ನಿಮ್ಮ ದೇಹ ಈ ಬದ್ಧ ಕೋಣಾಸನ ಪೊಸಿಷನಲ್ಲಿ ಹೇಗಿದೆ ಅದನ್ನ ಮನಸ್ಸಿನಲ್ಲಿ ಗಮನಿಸ್ತಾ ಬನ್ನಿ. ಕಾನ್ಸ್ಟೆಂಟ್ ಆಗಿ ನಿಮ್ಮ ಮಂಡಿಗಳನ್ನ ಕೆಳಗೆ ಪ್ರೆಸ್ ಮಾಡ್ತಾ ಇರಬೇಕು. ಸೊ ಯೂಶಲಿ ಇದು ಬಿಗಿನರ್ಸ್ಗೆ ಮಂಡಿ ಸ್ವಲ್ಪ ಮೇಲಿರುತ್ತೆ. ನಾವು ಇದನ್ನ ಹಿಪ್ ಓಪನರ್ಸ್ ಅಂತ ಅಂತೀವಿ. ಪೆಲ್ವಿಕ್ ಮಸಲ್ ಸ್ವಲ್ಪ ಲೂಸ್ ಆಗಿರಲ್ಲ, ಫ್ಲೆಕ್ಸಿಬಲ್ ಆಗಿರಲ್ಲ. ಸೊ ಮಂಡಿ ಮೇಲಿರುತ್ತೆ. ಇಟ್ಸ್ ಓಕೆ. ಎಷ್ಟಿರುತ್ತೋ ಅಷ್ಟಲ್ಲೇ ಇಟ್ಕೊಂಡು ಅಭ್ಯಾಸ ಮಾಡ್ತಾ ಇರಿ. ಪ್ರಾಕ್ಟೀಸ್ ಮಾಡ್ತಾ 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 ಇಟ್ ವಿಲ್ ಕಮ್ ಡೌನ್. ಕೈನ ಮಂಡಿ ಮೇಲೆ ತೊಗೊಂಡು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಪ್ರೆಸ್ ಪ್ರೆಸ್. ಈಗ ಉಸಿರು ಬಿಡ್ತಾ ಮುಂದಕ್ಕೆ ಬೆಂಡಾಗಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಹಣೆ, ಕತ್ತು, ಚಿನ್ ಏನಾಗುತ್ತೋ ಅದನ್ನ ಕೆಳಗಡೆ ನೆಲಕ್ಕೆ ಕೂರ್ಸೋಕ್ಕೆ ಟ್ರೈ ಮಾಡಿ. ಸ್ಟ್ರೆಚಿಂಗ್ ನಿಮ್ಮ ತೊಡೆಗಳ ಹತ್ರ, ಮಂಡಿ ಹತ್ರ ಫೀಲ್ ಆಗ್ತಾ ಇರಬೇಕು. ಅಲ್ಲೇ ಉಸಿರಾಡ್ತಾ ಇರಿ. ಎಷ್ಟಾಗುತ್ತೋ ಅಷ್ಟು ಮುಂದಕ್ಕೆ ಬಗ್ಗೆ ಓವರಾಗಿ ಸ್ಟ್ರೆಚ್ ಮಾಡಬೇಡಿ. ಯೋಗದಲ್ಲಿ ಯಾವಾಗಲೂ ಲಿಮಿಟ್. ಎವ್ರಿಥಿಂಗ್ ಶುಡ್ ಬಿ ಡನ್ ಇನ್ ಲಿಮಿಟ್. ಓಕೆ. ಕಾಲನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓಕೆ. ಸ್ಟ್ಯಾಂಡಿಂಗ್. ಇವಾಗ ನಿಂತ್ಕೊಂಡು ವಾರ್ಮ್ ಮಾಡ್ಕೊಳ್ಳೋಣ. ಮೇಲೆ ಬನ್ನಿ. ಪಾದದ ಮಧ್ಯೆ ಗ್ಯಾಪ್ ಕೊಡಿ. ಕೈಗಳನ್ನ ಸೊಂಟದ ಮೇಲೆ ತಗೊಳ್ಳಿ. ಕತ್ತಿಂದ ಶುರು ಮಾಡೋಣ. ಉಸಿರು ತಗೊಳ್ತಾ ಕತ್ತ ಮೇಲೆ, ಉಸಿರು ಬಿಡ್ತಾ ಡೌನ್. ಇನ್ಹೇಲ್ ಅಪ್, ಎಕ್ಸ್ಹೇಲ್ ಡೌನ್. ಉಸಿರು ತಗೊಳ್ತಾ ನಿಧಾನ ಕತ್ತ ಮೇಲೆ, ಉಸಿರು ಬಿಡ್ತಾ ಡೌನ್. ಇನ್ಹೇಲ್ ಅಪ್, ಎಕ್ಸ್ಹೇಲ್ ಡೌನ್. ಸೆಂಟರ್. ಇವಾಗ ಸೈಡ್ ವೇಸ್ಗೆ ಹೋಗೋಣ. ನಿಮ್ಮ ಲೆಫ್ಟ್ಗೆ ನೋಡಿ, ಚಿನ್ನನ್ನು ಶೋಲ್ಡರ್ ಲೆವೆಲ್ಗೆ ತೊಗೊಂಡು ಬನ್ನಿ. ರೈಟ್, ಲೆಫ್ಟ್, right, left and right. Center, ear to shoulder. Left, right, left, right, left and right. Good. Center. So ಈ ನೆಕ್ ಮೂಮೆಂಟ್ಸ್ ಮಾಡೋದ್ರಿಂದ ಒಂದು ನಮಗೆ ಸ್ಪೈನ್ ರಿಲ್ಯಾಕ್ಸೇಷನ್ ಸಿಗುತ್ತೆ.
ಆಸ್ತಾಸ್ ಮಾಡೋಕ್ಕೆ ವಾರ್ಮ್ ಅಪ್ ಮಾಡ್ಕೊಳ್ತೀವಿ. ಆ್ಯಂಡ್ ಆಲ್ಸೋ ಇವನ್ ಥೈರಾಯ್ಡ್ ಇರೋರು ಕೂಡ ಇದನ್ನು 10 to 15 ಟೈಮ್ಸ್ ಒಂದೊಂದು ರೌಂಡ್ ಮಾಡ್ಕೊಂಡ್ರೂ ಹೆಲ್ಪ್ ಆಗುತ್ತೆ. ಈವನ್ ಇನ್ಫ್ಯಾಕ್ಟ್ ನೆಕ್ ಮೂಮೆಂಟ್ಸ್, ಈ ಮೂಮೆಂಟ್ಸ್ ಕೊಡೋದ್ರಿಂದ ನಿಮ್ಮ ಶೋಲ್ಡರ್ ರಿಲ್ಯಾಕ್ಸೇಷನ್ ಕೂಡ ಆಗುತ್ತೆ. ಸೊ ನೀವು ಮಲಗಿ ಎದ್ದಾಗ ಒಂದು ಕಪಲ್ ಆಫ್ ಸೆಕೆಂಡ್ಸ್ ಇದನ್ನು ಮಾಡಿಕೊಂಡ್ರೆ ಟೈಟ್ನೆಸ್ ಇರುತ್ತಲ್ಲ ಅದು ಹೋಗುತ್ತೆ. ಓಕೆ, ನೆಕ್ಸ್ಟ್ ಶೋಲ್ಡರ್ಸ್ಗೆ ಮೂಮೆಂಟ್ಸ್ ಕೊಡೋಣ. ಕೈಗಳನ್ನ ಹಸ್ತಾನ್ ಭುಜದ ಮೇಲೆ ಇಟ್ಕೊಳ್ಳಿ. ರೊಟೇಷನ್ಗೆ ಹೋಗೋಣ. ಎಲ್ಬೋಸ್ನ ಟಚ್ ಮಾಡ್ತಾ ರೊಟೇಟ್ ಮಾಡಿ. ಫುಲ್ ಸರ್ಕಲ್, ಎಲ್ಬೋದಲ್ಲೇ ನೀವು ಒಂದು ಸರ್ಕಲ್ ಬರಿಬೇಕು, ಅಷ್ಟು ಮಟ್ಟಿಗೆ ನೀವು ರೊಟೇಟ್ ಮಾಡಬೇಕು. ಶೋಲ್ಡರ್ಸ್ನ ಫುಲ್ ಅಗಲ ಮಾಡ್ಕೊಳ್ಳಿ. ಕ್ರಂಚ್, ಎಲ್ಬೋಸ್ನ ಒಂದಕ್ಕೊಂದು ಟಚ್ ಮಾಡಿ. ಇದು ಶೋಲ್ಡರ್ ಬ್ಲೇಡ್ಸ್ಗೂ ಇದು ಒಳ್ಳೆಯದು. ರಿವರ್ಸ್, and down. ಓಕೆ, ಕೈನ ಮುಂದೆ ಫಿಂಗರ್ಸ್ಗೆ ಮೂಮೆಂಟ್ಸ್ ಕೊಡೋಣ. ಕ್ಲೋಸ್ ಅಂಡ್ ಓಪನ್. ಹಾಫ್. ಮೇಕ್ ಅ ಫಿಸ್ಟ್. ರೊಟೇಷನ್ ಕೊಡಿ. ರಿಸ್ಟ್, ನಾವು ಹೇಗೆ ಆ್ಯಂಕಲ್ಸ್ಗೆ ಸ್ಲೋ ಮೂಮೆಂಟ್ಸ್ ಕೊಟ್ಟರು ಹಾಗೆ ಈ ರಿಸ್ಟ್ ಕೂಡ ಸ್ಲೋ ಆ್ಯಂಡ್ ಫುಲ್ ಮೂಮೆಂಟ್ಸ್ ಕೊಡಬೇಕು. ರಿವರ್ಸ್. palm facing upwards. Close and open. ಇದು ನಾವು ಎಲ್ಬೋ ಜಾಯಿಂಟ್ಸ್ ಮೂಮೆಂಟ್ಸ್ ಕೊಡ್ತಾ ಇದ್ದೀವಿ. ಇದನ್ನು ಅಷ್ಟೇ ನಿಂತ್ಕೊಂಡು ಮಾಡಬೇಕು ಅಂತಿಲ್ಲ. ಇದು ನೀವು ದಂಡಾಸನ ಅಂದರೆ ಕಾಲನ್ನ ಮುಂದೆ ಚಾಚ್ಬಿಟ್ಟು ನೇರವಾಗಿ ಕುತ್ಕೊಂಡು ಮಾಡ್ಬೋದು. ಹಾಗೆಯೇ ಚೇರ್ ಮೇಲೆ ಕುತ್ಕೊಂಡು ಇದನ್ನು ಮಾಡ್ಕೋಬೋದು. ಸೈಡ್ ವೇಸ್. ಓಪನ್, ಕ್ಲೋಸ್. ಓಕೆ, ಡೌನ್. ಇವಾಗ ಸ್ಟ್ರೆಚಿಂಗ್ ಕಾರಣ ಕೈಗಳಿಗೆ. ಕೈನ ಉಸಿರು ತಗೊಳ್ತಾ ಮೇಲಕ್ಕೆ ಲಾಕ್ ಮಾಡಿ. ಫಿಂಗರ್ಸ್ ಇಂಟರ್ಲಾಕ್ ಆ್ಯಂಡ್ ಹಸ್ತಾನ ಊರ್ಧ್ವ ಮುಖವಾಗಿ ಸ್ಟ್ರೆಚ್ ಮಾಡ್ತಾ ಬನ್ನಿ. ಸ್ಟ್ರೆಚ್ 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 ಸ್ಟ್ರೆಚ್. ಒಳಗಡೆ ಇನ್ವರ್ಡ್ಸ್. ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. ಗುಡ್. ಎಸ್, ನೆಕ್ಸ್ಟು ಮಂಡಿಗೆ ಎರಡು ಮಂಡಿನ ಸ್ವಲ್ಪ ಹತ್ತಿರ ತೊಗೊಂಡು ಬನ್ನಿ. ಮಂಡಿನ ಬೆಂಡ್ ಮಾಡಿಕೊಂಡು ಕೈನ ಮಂಡಿ ಮೇಲೆ ಇಟ್ಕೊಂಡು ರೊಟೇಷನ್. 1 2 3 4 5. Reverse. 1 2 3 4 and 5. Okay. ವಾಪಸ್ ಕೈನ ಸೊಂಟದ ಮೇಲೆ ತಗೊಳ್ಳಿ. ರೊಟೇಷನ್. ತಿರ್ಗಾ ಹಿಪ್ ಡಿಸ್ಟೆನ್ಸ್ ಗ್ಯಾಪ್ ಕೊಡಿ. ಪಾದದ ಮಧ್ಯ ಸರ್ಕ್ಯುಲರ್ ಮೂಮೆಂಟ್ಸ್ಗೆ ಹೋಗೋಣ. ಸೊ ಫುಲ್ ಸರ್ಕಲ್ ಎಷ್ಟಾಗುತ್ತೋ ಅಷ್ಟು ರೌಂಡ್ ಸರ್ಕಲ್ ನಿಮ್ಮ ಸೊಂಟದಲ್ಲಿ ಬರಿಬೇಕು. 2 3. ಇಲ್ಲಿ ಅಬ್ಸರ್ವ್ ಮಾಡಿ, ನನ್ನ ಕತ್ತಿನ ದೃಷ್ಟಿ ನ್ಯೂಟ್ರಲಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇಟ್ಕೊಂಡಾಗ ಯೂಶಲಿ ಈ ಥರ ಕೆಲವು ಸತಿ ಮಾಡಿದ್ರೆ ಕೆಲವ್ರಿಗೆ ತಲೆ ಸುತ್ಕೊಂಡು ಬರೋಂಗಾಗುತ್ತೆ. ಸೊ ನೀವು ಕತ್ತು ನ್ಯೂಟ್ರಲ್, ನಿಮ್ಮ ದೃಷ್ಟಿ ನ್ಯೂಟ್ರಲ್ ಇಟ್ಕೊಂಡಿದ್ದೀರಾ ಅಂತಂದರೆ ಅದು ತಲೆ ಸುತ್ಕೊಂಡು ಬರೋದು ಆಗಲ್ಲ. ರಿವರ್ಸ್. ಫುಲ್ ರೊಟೇಷನ್. ಇದಷ್ಟೇ. ಆಲ್ ಆಫ್ ದಿಸ್ ಇಸ್ ಪ್ರಿಪರೇಷನ್ಸ್ ಫಾರ್ ಆಸನಸ್. ವಾರ್ಮ್ ಅಪ್, ಸೂಕ್ಷ್ಮ ವ್ಯಾಯಾಮ ಅಂತ ಕರಿತೀವಿ. ಓಕೆ, ಗುಡ್. ಟೋಸ್ ಮತ್ತು ಹೀಲ್ಸ್ ಮೇಲೆ ಬರೋಣ. ಸ್ವಲ್ಪ ಗ್ಯಾಪಲ್ಲಿ ಅಬೌಟ್ 1.5 to 2 ಇಂಚ್ ಪಾದದ ಮಧ್ಯ. ಟೋಸ್, ಫುಲ್ ಟೋಸ್ ಮೇಲೆ ಬನ್ನಿ. ಹೀಲ್ಸ್, ಟೋಸ್, ಹೀಲ್ಸ್, ಟೋಸ್, ಹೀಲ್ಸ್, ಟೋಸ್, heels, toes, heels, toes and heels. Okay, good. ಫಸ್ಟ್ ತಾಡಾಸನದಿಂದ ಶುರು ಮಾಡೋಣ. ಕಾಲುಗಳನ್ನ ಜೋಡಿಸಿ. ಸೊ ಇಲ್ಲಿ ಅಲೈನ್ಮೆಂಟ್ ನಾನು ಹೇಳ್ತಾ ಇದ್ದೆ. ಅಲೈನ್ಮೆಂಟ್ ನೀವು ಯಾವ ಪಾರ್ಟ್ಸ್ ಆಫ್ ದ ಬಾಡಿ, ನಿಮ್ದು ಅನಾಟಮಿ, ಯಾವ ಪಾರ್ಟ್ಸ್ ಆಫ್ ದ ಬಾಡಿ ಹೇಗೆ ಇಟ್ಕೊಂಡಿರ್ತೀರಾ ಅದು ಆಸನದಲ್ಲಿ ತುಂಬ ಮುಖ್ಯ. ಸೊ ತಾಡಾಸನ ಇಸ್ ಬೇಸಿಕಲಿ ಎರಡೂ ಸೈಡ್ ಈಕ್ವಲ್ ಆಗಿ ಇಟ್ಕೊಂಡು 2 way ಸ್ಟ್ರೆಚಿಂಗ್ ಆಗುತ್ತೆ. ನಿಮ್ಮ ಪಾದದಿಂದ ಡೌನ್ವರ್ಡ್ ಸ್ಟ್ರೆಚಿಂಗ್ ಆ್ಯಂಡ್ ಕೈನ ಮೇಲ್ಗಡೆಗೆ ಸ್ಟ್ರೆಚಿಂಗ್. ಸೊ ಪಾದನ ಒಂದಕ್ಕೊಂದು ಜೋಡಿಸಿಟ್ಕೊಳ್ಳಿ. ಎರಡೂ ಕಾಲುಗಳ ಮೇಲೆ ಈಕ್ವಲ್ ಆಗಿ ವೆಯ್ಟ್ ಡಿಸ್ಟ್ರಿಬ್ಯೂಟ್ ಆಗಿರಬೇಕು. ಆ್ಯಂಡ್ ಉಸಿರು ತಗೊಳ್ತಾ ನಿಮ್ಮ ಎರಡೂ ಕೈಗಳನ್ನ ಒಟ್ಟಿಗೆ ಮೇಲೆ ತಗೊಳ್ಳಿ. ನಮಸ್ಕಾರ ಸ್ಥಿತಿಗೆ ಬನ್ನಿ. ಸೊ ಇಲ್ಲಿ ಹಿಂದ್ಗಡೆ ಲಾಕ್ ಮಾಡಬೇಡಿ, ಥಮ್ಸ್ ಲಾಕ್ ಬೇಡ, ಓಪನ್ ಆಗಿರಲಿ. ಈಸಿ ಟಚ್, ಮಧ್ಯದಲ್ಲಿ ಗ್ಯಾಪ್ ಎಲ್ಲ ಬರಬಾರ್ದು. ಪಾಮ್ಸ್ನ ಪ್ರೆಸ್ ಮಾಡಿ ಈಸಿ ಟಚ್ ಇರಲಿ. ಆ್ಯಂಡ್ ಈಗ ಮೇಲಕ್ಕೆ ಸ್ಟ್ರೆಚ್.
ಸ್ಟ್ರೆಚ್. ಪಾದನ ಕೆಳಗಡೆ ಪ್ರೆಸ್. ಸೊ 2 ವೇ ಸ್ಟ್ರೆಚಿಂಗ್ ಕೊಡಿ. ಪ್ರೆಸ್ ಪ್ರೆಸ್ ಪ್ರೆಸ್, ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. ಸ್ಟ್ರೆಚ್ ಸ್ಟ್ರೆಚ್ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಆ್ಯಂಡ್ ಡೌನ್, ಉಸಿರು ಬಿಡ್ತಾ ಕೆಳಗೆ. ಇನ್ನೊಂದ್ಸತಿ ಉಸಿರು ತಗೊಳ್ತಾ 2 ಕೈಗಳನ್ನ ಮೇಲೆ ಸ್ಟ್ರೆಚ್ ಮಾಡಿ, ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ನಿಮ್ಮ ಹೊಕ್ಕಳು ನಿಮ್ಮ ಸ್ಪೈನ್ ಕಡೆಗೆ ಹೋಗ್ತಾ ಇರಬೇಕು. ಅಷ್ಟು ಮಟ್ಟಿಗೆ ನಿಮ್ಮ ದೇಹನ ಮೇಲ್ಗಡೆಗೆ ಸ್ಟ್ರೆಚ್ ಮಾಡ್ಕೊಳ್ತಾ ಬರಬೇಕು. ಫುಲ್ ಸ್ಟ್ರೆಚಿಂಗ್ ಆ್ಯಂಡ್ ಡೌನ್. ಗುಡ್. ಓಕೆ, ಸೊ ಇವಾಗ ನಾವು ಟೋಸ್ ಮೇಲೆ ಬರೋಣ. ಕೈಗಳ ಮೇಲೆ ಇಂಟರ್ಲಾಕ್ ಆ್ಯಂಡ್ ಅಪ್ ಆನ್ ಯೋರ್ ಟೋಸ್. ಕಾಲು ಬೆರಳುಗಳ ಮೇಲೆ ಬನ್ನಿ, ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಇನ್ನೊಂದ್ಸತಿ ಡೌನ್ ಆ್ಯಂಡ್ ಸ್ಟ್ರೆಚ್ 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 ಸ್ಟ್ರೆಚ್. ದೃಷ್ಟಿ ಒಂದೇ ಕಡೆ ಬರಲಿ. ಆ್ಯಂಡ್ ಡೌನ್. ಓಕೆ, ಎಸ್. ಸೊ ಫಸ್ಟು ನಾವು ನಟರಾಜಾಸನ ಶುರು ಮಾಡೋಣ. ಡಾನ್ಸರ್ ಪೋಸ್. ಸೊ ಕಾಲುಗಳ ಮಧ್ಯ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಬ್ಯಾಲೆನ್ಸ್ ತಗೊಳ್ಳಿ. ಆ್ಯಂಡ್ ಒಂದು ಕಾಲು ಮುಂದೆ, ಒಂದು ಕಾಲು ಹಿಂದೆ. ಸೊ ಸೈಡ್ ಬೇಸಿಂದ ನಿಮಗೆ ಹೀಗೆ ಕಾಣುತ್ತೆ. ಒಂದು ಕಾಲು ಮುಂದೆ ತಗೊಳ್ಳಿ, ಒಂದು ಕಾಲು ಹಿಂದೆ ತಗೊಳ್ಳಿ. ಸೊ ಬ್ಯಾಲೆನ್ಸ್ ಒಂದು ಸೈಡ್ ತಗೊಂಡು ಆದಮೇಲೆ ಲಾಕ್, ಈಸಿ ಲಾಕ್. ಕೈಯು ಅಷ್ಟೇ ಮಾಮೂಲಿ ಕೈನ ಕೆಳಗಡೆ ಇಟ್ಕೊಳ್ತಿರಲ್ಲ, ಅಲ್ಲಿಂದನೇ ಕೈನ ಲಾಕ್ ಮಾಡ್ಕೊಳ್ಳಿ. ಫಸ್ಟು ಇಲ್ಲಿ ಬ್ಯಾಲೆನ್ಸ್ ತಗೊಳ್ಳಿ. ಒಂದ್ಸತಿ ನಿಮಗೆ ಇಲ್ಲಿ ಬ್ಯಾಲೆನ್ಸ್ ಆದಮೇಲೆ ಕಾಲನ್ನ ಮೇಲೆ ಎತ್ಕೊಳ್ತಾ ಹೋಗಿ. ಅಗೇನ್ ನಾನು ಹೇಳಿದ ಹಾಗೆ ಸೊಂಟ ತುಂಬ ಮುಂದಕ್ಕೆ ಬಗ್ಗಿಸ್ಬೇಡಿ, ಸೆಂಟರಲ್ಲಿರಲಿ. ಕಾಲು ಮಾತ್ರ ಮೇಲೆ ಹೋಗಬೇಕು. ಕೈನ ಬ್ಯಾಲೆನ್ಸ್ಗೆ ತಗೊಳ್ಳಿ, ಅಲ್ಲೇ ಇದ್ದು ಉಸಿರಾಡಿ. ಇದು ವೇರಿಯೇಷನ್ 1 ಅಂತ ಹೇಳ್ಬೋದು. ಈಸಿ ನಟರಾಜ, ಸಿಂಪಲ್ ನಟರಾಜಾಸನ. ನೀವು ಇದನ್ನ ಅಭ್ಯಾಸ ಮಾಡ್ತಾ ನೆಕ್ಸ್ಟ್ ಸ್ಟ್ರೆಚಿಂಗ್ಗೆ ಹೆಲ್ಪ್ ಆಗುತ್ತೆ. ಅಲ್ಲೇ ಆರಾಮಾಗಿ ಉಸಿರಾಡಿ. ಡೌನ್. ಎಸ್. ಈಗ ಇನ್ನೊಂದು ಕಡೆ ಮಾಡೋಣ. ಯೋಗ ಯಾವಾಗಲೂ ಬ್ಯಾಲೆನ್ಸ್, ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಬ್ಯಾಲೆನ್ಸ್. ಲಾಕ್, ಸ್ಟ್ರೆಚ್. ಒಂದೇ ಕಡೆ ದೃಷ್ಟಿ, ಅಲ್ಲೇ ಇದ್ದು ಉಸಿರಾಡ್ತಾ ಬನ್ನಿ. ಆ್ಯಂಡ್ ಡೌನ್. ಗುಡ್. ಈಗ ನಾವು ಇದರದ್ದು ಸೆಕೆಂಡ್ ವೇರಿಯೇಷನ್, ಲಿಟ್ಲ್ ಅಡ್ವಾನ್ಸ್ ಲೆವೆಲ್ಗೆ ಹೋಗೋಣ. ಸೊ ನೆನ್ನೆ ಹೇಳಿದ್ದು ಕೈ ಲಾಕ್, ಐ ಹೋಪ್ ನಿಮಗೆ ಜ್ಞಾಪಕ ಇದೆ ಅಂತ. ಸೊ ಡೌನ್ವರ್ಡ್ ಇಂದ ಲಾಕ್ ಮಾಡ್ಕೋಬೇಕು. ಕಾಲ ಮೇಲೆ ತಗೊಳ್ಳಿ, ಲಾಕ್. ನಿಮ್ಮ ಆ್ಯಂಕಲ್ ಹತ್ರ ಲಾಕ್ ಮಾಡ್ಕೊಳ್ಳಿ. ಆ್ಯಂಡ್ ಪಾದನ ಮೇಲೆ ಈ ಲೆವೆಲ್ ಬಂದು ಆದಮೇಲೆ ಕೈನ ಸೈಡ್ ವೇಸಿಂದ ಮೇಲೆ ತೊಗೊಂಡು ಹೋಗಿ ಲಾಕ್ ಮಾಡ್ಕೊಳ್ಳಿ. ಈ ಸ್ಥಿತಿಗೆ ಬಂದು ಆದಮೇಲೆ ಮೇಲಕ್ಕೆ ಮಂಡಿನ ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡ್ತಾ ಬನ್ನಿ. ದೃಷ್ಟಿ ಒಂದೇ ಕಡೆ. ದಿ ಅದರ್ ಸೈಡ್, ಇನ್ನೊಂದು ಕಡೆ ಮಾಡೋಣ. ಸೊ ಕೈ ಆಂಗಲ್ ನೋಡಿ, ಫ್ರಮ್ ಅಪ್ವರ್ಡ್ ಫೇಸಿಂಗ್ ಇಂದ ನೀವು ಡೌನ್ವರ್ಡ್ ಫೇಸಿಂಗ್ ತಗೊಂಡು ಹೋಗ್ಬೇಕು. ಅವಾಗ ಈಸಿ ಆಗುತ್ತೆ ಲಾಕ್ ಮಾಡಿಕೊಂಡು ಮೇಲೆ ಸ್ಟ್ರೆಚ್ ಮಾಡೋದು. ಅಲ್ಲೇ ಉಸಿರಾಡ್ತಾ ಇರಿ. ದೃಷ್ಟಿ ಒಂದೇ ಕಡೆ. ಓಕೆ, ನಟರಾಜಾಸನ. ಎಸ್. ನೆಕ್ಸ್ಟ್ ವೃಕ್ಷಾಸನ. ಫಸ್ಟ್ ವೃಕ್ಷಾಸನ ಬ್ಯಾಲೆನ್ಸ್ಗೆ ಹೋಗೋಣ. ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ, ಬ್ಯಾಲೆನ್ಸ್ ತಗೊಳ್ಳಿ. ದೃಷ್ಟಿ ಒಂದೇ ಕಡೆ ಇರಲಿ. ಅಲ್ಲೇ ಆರಾಮಾಗಿ ಉಸಿರಾಡ್ತಾ ಇರಿ. ನಿಮ್ಮ ಕೈನ ಬಿಟ್ಟೋಗಿ ಲಾಕ್ ಮಾಡಿಕೊಂಡು ಓಪನ್. ಮಂಡಿ ಹಾಗೆ ಇರಲಿ. ಇಲ್ಲೇ ಉಸಿರಾಡಿ, ಬ್ಯಾಲೆನ್ಸ್ ತಗೊಳ್ಳಿ.
ಚಕ್ರಮಾಸನ ವೇರಿಯೇಷನ್ಸ್ ಇಂದ ಶುರು ಮಾಡೋಣ. ಮಂಡಿನ ನೇರ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ತಗೊಳ್ಳಿ. ಯೂಶಲಿ ಕಾಲ್ ಹಿಂದೆ ಹೋಗುತ್ತೆ, ಡೋಂಟ್ ಲೆಟ್ ಇಟ್ ಗೋ ಬ್ಯಾಕ್, ಕೀಪ್ ಇಟ್ ಅಟ್ ದ ಸೆಂಟರ್. 2 sides ಆಫ್ ಯೋರ್ ವೇಸ್ಟ್ ಒಂದೇ ಲೈನಲ್ಲಿ ಬರಬೇಕು. ಡೌನ್. ಎಸ್. ಇನ್ನೊಂದು ಕಡೆ ವೃಕ್ಷಾಸನ. ವೃಕ್ಷಾಸನೂ ಅಷ್ಟೇ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮಕ್ಕಳಿಗೆ ಇದನ್ನ ಮಾಡಿಸಿದ್ರೆ ಒಳ್ಳೇದು, ಅವ್ರಿಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಒಂದೇ ಕಡೆ ದೃಷ್ಟಿ. ಲಾಕ್. ಸೊ ನಿಮ್ಮ ಫಸ್ಟ್ 2 fingers ನಿಮ್ಮ ಬಿಗ್ ಟೋ ಸುತ್ತ ಲಾಕ್ ಮಾಡ್ಕೊಂಡ್ರೆ ಒಳ್ಳೆ ಲಾಕ್ ಇದು, ಈಸಿ ಲಾಕ್ ಇದು. ಬಾಡಿನ ಒಂದೇ ಪ್ಯಾರಲಲ್ ಲೈನಲ್ಲಿ ತಗೊಂಡು ಬನ್ನಿ ಆ್ಯಂಡ್ ಓಪನ್. ಇದು ಅಷ್ಟೇ ಕಷ್ಟ ಆಗ್ತದೆ ಅಂತಂದ್ರೆ ನೀವು ಗೋಡೆ ಸಪೋರ್ಟ್ ಈ ಥರ ಸಪೋರ್ಟ್ ಇಟ್ಕೊಳ್ತಾ ನಿಮ್ಮದು ಆ್ಯಂಗಲ್ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಯಾರಿಗೆ ತುಂಬ ಬ್ಯಾಲೆನ್ಸ್ ಬರಲ್ವೋ ಅಂಥವ್ರು, ಇಲ್ಲ ಅಂತಂದರೆ ಕೀಪ್ ಇಟ್ ಅವೇ ಫ್ರಮ್ ದ ವಾಲ್. ಎಸ್. ಈಗ ಫುಲ್ ಪೊಸಿಷನ್ಗೆ ಹೋಗೋಣ. ಕೈನ ನಿಮ್ಮ ಹಿಂಡಿಗೆ ಲಾಕ್ ಮಾಡ್ಕೊಳ್ಳಿ. ಮೇಲಕ್ಕೆ ಸ್ಟ್ರೆಚ್ 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 ಸ್ಟ್ರೆಚ್. ಚೆನ್ನಾಗಿ ಸ್ಟ್ರೆಚಿಂಗ್ ಕೊಡಿ. ನಿಮ್ಮ ಬದ್ಧ ಕೋಣಾಸನ ಎಷ್ಟು ಇಂಪ್ರೂವ್ ಆಗುತ್ತೋ ನಿಮ್ಗೆ ಈ ಸ್ಟ್ರೆಚಿಂಗ್ ಕೂಡ ಇಂಪ್ರೂವ್ ಆಗುತ್ತೆ. ದೃಷ್ಟಿ ಒಂದೇ ಕಡೆ, ಮಂಡಿ ನೇರ, ನಿಮ್ಮ ಪಾದ ನಿಮ್ಮ ತಲೆ ಕಡೆಗೆ, ತಲೆ ಮೇಲೆ ಬರಬೇಕು. ಇನ್ನೊಂದು ಇವಾಗಲೂ ಆಸನಾಗೆ ಹೋಗ್ಬೇಕಾದ್ರೆ ಟೇಕ್ ಯೋರ್ ಟೈಮ್. ಉಸಿರಾಟದ ಮೇಲೆ ಗಮನ ಕೊಟ್ಕೊಂಡು ಹೋಗಿ. ಆರಾಮಾಗಿ ಉಸಿರಾಡಿ. ಬ್ಯಾಲೆನ್ಸ್ ಆಸನಗಳಲ್ಲಿ ನಿಮ್ಮ ದೃಷ್ಟಿ ಬಹಳ ಮುಖ್ಯ. ಒಂದು ಪಾಯಿಂಟ್, ನೀವಿರೋ ಜಾಗದಿಂದ ಒಂದು ಪಾಯಿಂಟ್ ಮೇಲೆ ಗಮನ ತಗೊಳ್ಳಿ, ಅದೇ ಪಾಯಿಂಟ್ ಮೇಲೆ ದೃಷ್ಟಿ ಇಟ್ಟಿರಿ. And down. Okay. ಪಾದನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಮಂಡಿನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಸೊ ಬ್ಯಾಲೆನ್ಸಿಂಗ್ ಅಲ್ಲಿ ವೈಡ್ ಆಂಗಲ್ ಮತ್ತು ಬ್ಯಾಲೆನ್ಸಿಂಗ್ ಅಲ್ಲಿ ಬ್ಯಾಕ್ ಬೆಂಡಿಂಗ್ ಎರಡೂ ಆಯಿತು. ನೆಕ್ಸ್ಟು ವಿ ವಿಲ್ ಗೋ ಫಾರ್ ಸ್ವಲ್ಪ ಬ್ಯಾಕ್ ಬೆಂಡಿಂಗ್ ಹೋಗೋಣ. ಕೈನ ಸೊಂಟದ ಮೇಲೆ ತಗೊಳ್ಳಿ, ಹಿಪ್ ಡಿಸ್ಟೆನ್ಸ್ ಗ್ಯಾಪ್ ಕೊಡಿ ಆ್ಯಂಡ್ ಉಸಿರು ತಗೊಳ್ತಾ ಸೊಂಟನ ಹಿಂದಕ್ಕೆ ಬೆಂಡ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಬೆಂಡ್ ಆಗಿ ಅಲ್ಲೇ ಇದ್ದು ಉಸಿರಾಡಿ. ವಾಪಸ್. ಸೊ 1 ರೌಂಡ್ ಇದೇ ಥರ ಇನ್ನು 2 ರೌಂಡ್ ಮಾಡೋಣ. ಅರ್ಧ ಚಕ್ರಾಸನ ಅಂತ ಕರಿತೀವಿ ಇದನ್ನು. ಉಸಿರು ತಗೊಳ್ತಾ ಹಿಂದಕ್ಕೆ ಬೆಂಡ್ and breathe. ವಾಪಸ್. ಎಸ್. ಲಾಸ್ಟ್ ರೌಂಡ್. ಇನ್ನೊಂದ್ಸತಿ ಉಸಿರು ತಗೊಳ್ತಾ ಹಿಂದಕ್ಕೆ ಬೆಂಡ್. ವಾಪಸ್. ಸ್ವಲ್ಪ ಫಾರ್ವರ್ಡ್ ಬೆಂಡಿಂಗ್ ಮಾಡ್ಕೊಳ್ಳೋಣ. ಎಲ್ಬೋಸ್ನ ಲಾಕ್ ಮಾಡಿ, ಫಾಲ್ ಡೌನ್. ಮುಂದಕ್ಕೆ ಆರಾಮಾಗಿ ಲೂಸಾಗಿ ಎಲ್ಬೋಸ್ನ ಬಿಡಿ. ನೆಕ್ ಹ್ಯಾಂಗ್ ಆಗಲಿ, ಮಂಡಿ ನೇರ ಇರಲಿ. ರಿಮೆಂಬರ್, ಬ್ಯಾಕ್ ಬೆಂಡಿಂಗ್ ಮಾಡಿದ್ಮೇಲೆ ಯಾವಾಗಲೂ ಫ್ರಂಟ್ ಬೆಂಡಿಂಗ್ ಮಾಡ್ತೀವಿ. ಲೆಫ್ಟ್ ಸೈಡ್ ಮಾಡಿದಾಗ ಯಾವಾಗಲೂ ರೈಟ್ ಸೈಡ್ ಮಾಡ್ತೀವಿ. ಓಕೆ, ಈಗ ಫುಲ್ ಸ್ಥಿತಿಗೆ ಹೋಗೋಣ. ಚಕ್ರಾಸನ ಯಾರಿಗೆ ನಿಂತ್ಕೊಂಡಾಗುತ್ತೋ ಅವ್ರು ಮಾಡಿ, ಇಲ್ಲ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ನಾನು ಮಲ್ಕೊಂಡು ಮಾಡ್ತೀನಿ. ಸೊ ಅವಾಗ ನೀವು ಮಲ್ಕೊಂಡು ಚಕ್ರಾಸನ ಮಾಡ್ಬೋದು.
ಪಾದದ ಮಧ್ಯೆ ಗ್ಯಾಪ್ ಇರಲಿ. ಹಿಪ್ ಡಿಸ್ಟೆನ್ಸ್ ಯಾವಾಗಲೂ ಹಿಪ್ ಡಿಸ್ಟೆನ್ಸ್ ಅಥವಾ ನೀವು ಶೋಲ್ಡರ್ ಡಿಸ್ಟೆನ್ಸ್ ತಗೋಬೇಕು. ಬಿಗಿನರ್ಸ್ ಸ್ವಲ್ಪ ಗ್ಯಾಪ್ನೂ ಇಟ್ಕೋಬೋದು, ಬಟ್ ಇವೆನ್ಚುಲಿ ನೀವು ಹಿಪ್ ಡಿಸ್ಟೆನ್ಸ್ಗೆ ಬರಬೇಕು. ಇಲ್ಲೂ ಅಷ್ಟೇ ಉಸಿರು ತಗೊಳ್ತಾ ಹಿಂದಕ್ಕೆ ಬೆಂಡ್. ನಿಮ್ಮ ಬಾಡಿ ಸೆಂಟರ್ ಅಲ್ಲಿ ಬ್ಯಾಲೆನ್ಸ್ ಆಗಬೇಕು. ದಟ್ ಇಸ್ ಯೋರ್ ನೇವಲ್ ಲೈನ್ ಅಲ್ಲಿ. ಮೇಲೆ ಸ್ಟ್ರೆಚ್ ಮಾಡ್ತಾ ಇರಿ. ನಿಮ್ಮ ಎರಡು ಹಸ್ತ ಈಕ್ವಲ್ ಆಗಿರ್ಬೇಕು, ಎರಡು ಪಾದ ಈಕ್ವಲ್ ಆಗಿ ವೇಟ್ ಡಿಸ್ಟ್ರಿಬ್ಯೂಟ್ ಆಗಿರ್ಬೇಕು. ವಾಪಸ್ ಫಾರ್ವರ್ಡ್ ಬೆಂಡಿಂಗ್ ಕೊಡೋಣ. ಸೊ ಚಕ್ರಾಸನೂ ಅಷ್ಟೇ ಲಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡೋಕ್ಕೆ ತುಂಬ ಒಳ್ಳೆಯದು. ಸ್ಪೈನ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡುತ್ತೆ, ಥೈಸ್ಗೆ ಸ್ಟ್ರೆಂತ್ ಕೊಡುತ್ತೆ, ನಿಮ್ಮ ಸ್ಪೈನ್ನ ಸ್ಟ್ರೆಂಥನಿಂಗ್ ಕೂಡ ಮಾಡುತ್ತೆ. ಸೊ ಬೆನ್ನೋವು ಇಲ್ಲದೆ ಇರೋರು ಇದನ್ನ ಮಾಡಿ. ಆ್ಯಂಡ್ ಬೆನ್ನೋವು ಇದೆ ಅಂತಂದರೆ ಹಾಫ್ ಮಾತ್ರ ಮಾಡ್ತಾ ಇರಿ. ಆ್ಯಂಡ್ ಆಲ್ಸೋ ಸೊ ಇದನ್ನು ಮಾಡಿದಾಗ ನಿಮಗೆ ಬೆನ್ನೋವು ಬರಲ್ಲ. ಇಟ್ ವಿಲ್ ನಾಟ್ ಲೆಟ್ ಯು ಹ್ಯಾವ್ ಬ್ಯಾಕ್ ಪೇನ್. ಚಕ್ರಾಸನ. ಬ್ಯಾಕ್ ಬೆಂಡಿಂಗ್ಸ್ ಅಲ್ಲಿ ಉಸಿರನ್ನ ಕಟ್ಬೇಡಿ. ಯೂಶಲಿ ವಿಲ್ ಎಂಡ್ ಅಪ್ ಲಾಕಿಂಗ್ ಯುವರ್ ಬ್ರೀದಿಂಗ್. ಉಸಿರಾಡ್ತಾ ಇರಿ. ನಿಮ್ಮ ಸ್ಟೂಡೆಂಟ್ಸ್ಗೂ ಅಷ್ಟೇ ಯಾವಾಗಲೂ ರಿಮೈಂಡ್ ಮಾಡಿ ಕೀಪ್ ಬ್ರೀದಿಂಗ್ ಅಂತ. ಬಿಕಾಸ್ ಯೂಶಲಿ ಬ್ಯಾಕ್ ಬೆಂಡಿಂಗ್ ಅಲ್ಲಿ ನಾವು ಉಸಿರನ್ನ ಕಟ್ಬಿಡ್ತೀವಿ. ನಾವೇನಿ ಪೊಸಿಷನ್ ಅಲ್ಲಿ ಉಸಿರನ್ನ ಲಾಕ್ ಮಾಡಿದಾಗ್ಲೇ ನಮಗೆ ಬಾಡಿಯಲ್ಲಿ ಕ್ಯಾಚಸ್ ಬರೋದು. ಫಾರ್ವರ್ಡ್ ಬೆಂಡಿಂಗ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಎಸ್, ಲಾಸ್ಟ್ ಒಂದ್ಸತಿ ಥರ್ಡ್ ಟೈಮ್ ಉಸಿರು ತಗೊಳ್ತಾ ಹಿಂದಕ್ಕೆ ಬೆಂಡ್. ಕೈನ ಕೆಳಗಡೆ ಕೂರಿಸ್ಬೇಕಾದ್ರೂ ಅಷ್ಟೇ ಆರಾಮಾಗಿ ಕೂರಿಸಿ. ಟೋಸ್ ಮೇಲೆ ಕೂಡ ಬರ್ಬೋದು, ನಿಮ್ಗೆ ಎಕ್ಸ್ಟ್ರಾ ಸ್ಟ್ರೆಚಿಂಗ್ ಸಿಗತ್ತೆ ಅವಾಗ. And relax. ಯಾರ್ಯಾರಿಗೆ ಎಷ್ಟೆಷ್ಟಾಗುತ್ತೋ ಅಷ್ಟು ನೀವು ವಾಲ್ ಸಪೋರ್ಟ್ ತಗೊಂಡು ಕೂಡ ನೀವು ಚಕ್ರಾಸನ ಮಾಡ್ಕೊಂಡು ಹೋಗ್ಬೋದು. ಕೈನ ಗೋಡೆ ಮೇಲೆ ಇಟ್ಟು ಯು ಕ್ಯಾನ್ ವಾಕ್ ಡೌನ್. ಇದನ್ನು ಕೂಡ ನೀವು ಮಾಡ್ಬೋದು, ನಿಮಗೆ ಹೇಗೆ ಕಂಫರ್ಟ್ ಸಿಗುತ್ತೋ ಹಾಗೆ. ಸೊ ಇವಾಗ ನಾವು ಮಲ್ಕೊಂಡು ಮಾಡೋಣ ಚಕ್ರಾಸನ, ಸ್ಲೀಪಿಂಗ್ ಚಕ್ರಾಸನ. ಓಕೆ, ಸೊ ಬೆನ್ನ ಮೇಲೆ ಮಲ್ಕೊಳ್ಳಿ. ಎರಡು ಮಂಡಿನ. ಸೊ ಈಗ ಮಲ್ಕೊಂಡು ಮಾಡೋಣ. ಬೆನ್ನ ಮೇಲೆ ಮಲ್ಕೊಳ್ಳಿ, ಈಕ್ವಲ್ ಆಗಿ ಮಲ್ಕೊಳ್ಳಿ. ಎರಡು ಶೋಲ್ಡರ್ಸ್ ಒಂದೇ ಲೆವೆಲ್ ಅಲ್ಲಿ ಇರಲಿ, ಹಿಪ್ಸ್ ಒಂದೇ ಲೆವೆಲ್ ಅಲ್ಲಿ ಇರಲಿ. ಮಂಡಿನ ಬೆಂಡ್ ಮಾಡಿಕೊಂಡು ಹಿಪ್ ಡಿಸ್ಟೆನ್ಸ್ ಕೊಟ್ಬಿಟ್ಟು ನಿಮ್ಮ ಹಿಂಡಿನ ಆದಷ್ಟು ನಿಮ್ಮ ಹಿಪ್ಸ್ ಕಡೆಗೆ ಎಳ್ಕೊಳ್ಳಿ. ಸೊ ನಿಮ್ಮ ಹಿಂಡಿ ಹಿಪ್ಸ್ ಹತ್ರ ಎಷ್ಟು ಹತ್ರ ಇರುತ್ತೋ ನಿಮ್ಮದು ಸ್ಟ್ರೆಚಿಂಗ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಇಲ್ಲೂ ಅಷ್ಟೇ ಬಿಗಿನರ್ಸ್ ಬೇಕು ಅಂದರೆ ಸ್ವಲ್ಪ ಕಾಲ್ ಮಧ್ಯ ಡಿಸ್ಟೆನ್ಸ್ ಜಾಸ್ತಿ ಮಾಡ್ಕೋಬೋದು, ಬಟ್ ಆದಷ್ಟು ಹಿಪ್ ಡಿಸ್ಟೆನ್ಸ್ ಅಲ್ಲೇ ಇಟ್ಕೊಳ್ಳಿ. ಕೈನ ಕಿವಿ ಪಕ್ಕ ಪ್ಲೇಸ್ ಮಾಡಿ, ಹಸ್ತನ ಪ್ಲೇಸ್ ಮಾಡಿ. ನಿಮ್ಮ ಫಿಂಗರ್ ಟಿಪ್ಸ್ ಫಾರ್ವರ್ಡ್ ಫೇಸಿಂಗ್ ಹೀಲ್ಸ್ ಕಡೆಗೆ ಇರಬೇಕು. ಎಲ್ಬೋಸ್ ಅಷ್ಟೇ ಪ್ಯಾರಲ್ ಆಗಿರಲಿ. ಉಸಿರು ತಗೊಳ್ತಾ ಮೇಲಕ್ಕೆ ಸ್ಟ್ರೆಚ್, ಸೊಂಟನ ಮೇಲಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ ವೈಲ್ ಇನ್ಹೇಲಿಂಗ್. ಅಂಡ್ ಅಲ್ಲೇ ಉಸಿರಾಡಿ. ಕೀಪ್ ಬ್ರೀದಿಂಗ್ ದೇರ್ ಓನ್ಲಿ. 5 4 3 2 1. ನಿಧಾನಕ್ಕೆ ಇಳಿಸೋಣ. ಫಸ್ಟ್ ಕತ್ತು, ಬೆನ್ನು, ಆಮೇಲೆ ಹಿಪ್ಸ್. ಸಡನ್ ಆಗಿ ಬೆನ್ನನ್ನ ಕೆಳಗಡೆ ಸಿಂಕ್ ಮಾಡಬೇಡಿ. ಬ್ರಿಂಗ್ ಡೌನ್ ವೆರಿ ಈಸಿಲಿ.
neck, spine and your hips. In that order only ನೀವು ನಿಮ್ಮ ದೇಹನ ಕೆಳಗಡೆ ಇಳಿಸ್ಕೋಬೇಕು. ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಇವನ್ ಪವನ ಮುಕ್ತಾಸನಲ್ಲೂ ನೀವು ರಿಲ್ಯಾಕ್ಸ್ ಮಾಡ್ಕೋಬಹುದು. ಎಸ್, ಸೆಕೆಂಡ್ ರೌಂಡ್ಗೆ ಹೋಗೋಣ. ಸೇಮ್ ಕಾಲನ್ನ ಮಡ್ಚ್ಕೊಳ್ಳಿ, ನಿಮ್ಮ ಹಿಪ್ಸ್ ಕಡೆಗೆ ಇರಲಿ, ಕೈಗಳನ್ನ ಪ್ಲೇಸ್ ಮಾಡಿ ಆ್ಯಂಡ್ ಉಸಿರು ತಗೊಳ್ತಾ ಮೇಲಕ್ಕೆ ಸ್ಟ್ರೆಚ್ ಆ್ಯಂಡ್ ಬ್ರೀತ್. ಆರಾಮಾಗಿ ಉಸಿರಾಡಿ. 5 4 3 2 1. ನೆಕ್, ಸ್ಪೈನ್, ಹಿಪ್ಸ್ ಇದೇ ಆರ್ಡರ್ ಅಲ್ಲಿ ಯಾವಾಗಲೂ ಕೆಳಗಡೆ ಇಳಿಸ್ಕೊಳ್ಳಿ. ಪವನ ಮುಕ್ತಾಸನ ಲಾಕಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಪವನ ಮುಕ್ತಾಸನ is good to reduce back pains and ಹೆಸರಲ್ಲೇ ಇದೆ ಪವನ ಮುಕ್ತ, wind releasing pose. ಸೊ ಇದು acidity gastritis ಕೂಡ ಹೆಲ್ಪ್ ಮಾಡುತ್ತೆ and it's very good to even fight constipation. ಸೊ ಬೆಳಗ್ಗೆ ನೀವು ಹೇಳ್ತಾ ಇದ್ದಂಗೆ ಒಂದು 5 ನಿಮಿಷ ಈ ಆಸನ ಹಾಕ್ಬಿಟ್ರೆ ನಿಮ್ಮದು ಮಾರ್ನಿಂಗ್ ವರ್ಕ್ will become easy. Yes, last round. ಮುಖ ಆರಾಮಾಗಿ ಇಟ್ಕೊಳ್ಳಿ, ಉಸಿರು ತಗೊಳ್ತಾ ಮೇಲಕ್ಕೆ ಸ್ಟ್ರೆಚ್. ಇಲ್ಲಿ ಆದವರು ಕಂಫರ್ಟಬಲ್ ಆಗಿರೋರು ಯು ಕ್ಯಾನ್ ವಾಕ್ ಅ ಲಿಟಲ್ ಕ್ಲೋಸರ್. ಕೈನ ಕಾಲ್ ಕಡೆಗೆ ಸ್ವಲ್ಪ ತಗೊಂಡು ಹೋಗಿ ನಿಮಗೆ ಕಂಫರ್ಟ್ ಸ್ಟ್ರೆಂತ್ ಇದೆ ಅಂತಂದ್ರೆ. ಸೊ ಇಲ್ಲಿ ಕೋರ್ ಅಂದ್ರೆ ನಮ್ಮ ಹೊಟ್ಟೆ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಈ ಆಸನನ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಕ್ಕೆ ಸ್ಟ್ರೆಂಥನಿಂಗ್ ಕೂಡ ಕೊಡುತ್ತೆ. ನಿಧಾನಕ್ಕೆ ಉಸಿರನ್ನ ಬಿಡ್ತಾ ಸೊಂಟನ ಕೆಳಗೆ ಇಳಿಸೋಣ ಅಂಡ್ ತಿರ್ಗಾ ಪವನ ಮುಕ್ತಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಆರಾಮಾಗಿ ಉಸಿರಾಡ್ತಾ ಇರಿ. ಮಂಡಿ ಮೇಲೆ ಬನ್ನಿ. ನೆಕ್ಸ್ಟ್ ಉಷ್ಟ್ರಾಸನ ಸ್ಟ್ರೆಚಿಂಗ್ಗೆ ಹೋಗೋಣ. ನಾವು ಮಂಡಿ ಮೇಲೆ ನಿಂತ್ಕೊಂಡು ಮಂಡಿನ ಜೋಡಿಸಿ ಪಾದನ ಜೋಡಿಸಿರಿ. ಸೊ ಇಲ್ಲಿ ಅದೇ ಬಿಗಿನರ್ಸ್ ಆದರೆ ಕೀಪ್ ಇಟ್ ಟುಗೆದರ್, ಇಲ್ಲಾಂದ್ರೆ ಸ್ವಲ್ಪ ಗ್ಯಾಪ್ ಕೊಡ್ಬೋದು. ಸೊ ನೀವು ಮಂಡಿ ಎಷ್ಟು ಗ್ಯಾಪ್ ಕೊಡ್ತೀರೋ ಅಷ್ಟೇ ಪಾದ ಗ್ಯಾಪ್ ಕೂಡ ಬರಬೇಕು. ಕೈ ಸೊಂಟದ ಮೇಲೆ, ಉಸಿರು ತಗೊಳ್ತಾ ಹಿಂದಕ್ಕೆ ಬೆಂಡ್. ಉಷ್ಟ್ರಾಸನ ಲಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡುತ್ತೆ, ಹಂಚಿಂಗ್ ಬ್ಯಾಕ್ನ ಕಡಿಮೆ ಮಾಡುತ್ತೆ. ಸೊ ಇದು ಇವನ್ ಆಸ್ಮಾ ಪೇಷಂಟ್ಸು ಕೂಡ ಇದು ಒಳ್ಳೇದು. ಉಸಿರು ತಗೊಳ್ತಾ ಹಿಂದಕ್ಕೆ ಬೆಂಡ್, ಹಾಫ್ ವೇ ಸೆಂಟರ್. ಸೆಕೆಂಡ್ ರೌಂಡ್ ಉಸಿರು ತಗೊಳ್ತಾ ಹಿಂದಕ್ಕೆ ಬೆಂಡ್. ಸೆಂಟರ್ ಅಂಡ್ ಲಾಸ್ಟ್ ರೌಂಡ್ ಮೂರನೇ ಸತಿಗೆ ಹೋಗೋಣ. ಉಸಿರು ತಗೊಳ್ತಾ ಹಿಂದಕ್ಕೆ ಬೆಂಡ್. ಸೆಂಟರ್. ಎಸ್, ಈಗ ಫುಲ್ ಪೊಸಿಷನ್ಗೆ ಹೋಗೋಣ. ಸೊ ನಮ್ಮ ಕೈನ ಹೀಲ್ಸ್ ಮೇಲೆ ಇಡಬೇಕು, ಕೈಗಳನ್ನ ಮುಂದೆ. ಬಿಗಿನರ್ಸ್ ಗ್ಯಾಪ್ ಕೊಡಿ. ನಿಮಗೆ ಅಭ್ಯಾಸ ಇದೆ ಅಥವಾ ಆಗ್ತದೆ ಅಂತಂದರೆ ಕೀಪ್ ಯುವರ್ ಫೀಟ್ ಆಸ್ ಕ್ಲೋಸ್ ಆಸ್ ಪಾಸಿಬಲ್, ಕೀಪ್ ಯುವರ್ ನೀಸ್ ಆಸ್ ಕ್ಲೋಸ್ ಆಸ್ ಪಾಸಿಬಲ್. ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಪಾದ, ರೈಟ್ ಹ್ಯಾಂಡ್ ರೈಟ್ ಪಾದ. ಸೊಂಟ ಚೆನ್ನಾಗಿ ಮುಂದಕ್ಕೆ ತಳ್ಳಿ, ಕತ್ನ ಹಿಂದೆ ಹಾಕಿ. ಶೋಲ್ಡರ್ಸ್ ಹಿಂದಕ್ಕೆ ಕರ್ಲ್ ಆಗಿರುತ್ತೆ, ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಉಷ್ಟ್ರಾಸನ ಕ್ಯಾಮಲ್ ಪೋಸ್. ಇಲ್ಲಿ ನೆಕ್ ಬ್ಯಾಕ್ ಸ್ಟ್ರೆಚಿಂಗ್ ಬರುತ್ತೆ. ಸೊ ಇದು ಥೈರಾಯ್ಡ್ ಒಳ್ಳೆಯದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಸರಿ ಮಾಡುತ್ತೆ. ವಾಪಸ್ ಬ್ಯಾಕ್ ಸ್ಟ್ರೆಚಿಂಗ್ ಆಯಿತು. ಸೊ ಫಾರ್ವರ್ಡ್ ಸ್ಟ್ರೆಚಿಂಗ್ ಮಾಡ್ಕೊಳ್ಳೋಣ. ಮಂಡಿ ಒಟ್ಟಿಗೆ ಇರಲಿ, ಮುಂದಕ್ಕೆ ಸ್ಟ್ರೆಚ್ ಮಾಡಿ ಹಣೆನ ನೆಲದ ಮೇಲೆ ಕೂರಿಸಿ. ಇಲ್ಲಿ ಹಿಪ್ಸ್ ಏಳಬಾರ್ದು, ಅಲ್ಲಿವರೆಗೂ ನೀವು ಮುಂದಕ್ಕೆ ಬೆಂಡ್ ಆಗ್ಬೋದು. ಅಂಟಿಲ್ ಅಂಡ್ ಅನ್ಲೆಸ್ your hips are not rising up, you can fold forward.
ಬೆನ್ನನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಎಸ್, ನೆಕ್ಸ್ಟ್ ನಾವು ಕ್ಯಾಟ್ ಅಂಡ್ ಕೌ, ಮಾರ್ಜಾಲಾಸನ ಬಿಟಲಾಸನ ಅಂತ ಕರಿತೀವಿ, ಅದಕ್ಕೆ ಹೋಗೋಣ. ಸೊ ಇಟ್ ಇಸ್ ವೆರಿ ಗುಡ್. ನಿಮ್ಮ ಸ್ಪೈನ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡುತ್ತೆ, ಬೆನ್ನೋವು ಕಡಿಮೆ ಮಾಡುತ್ತೆ, ನಿಮ್ಮ ಬೆನ್ಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ, ಆ್ಯಂಡ್ ಈವನ್ ಮೈಂಡ್ಗೆ ರಿಲ್ಯಾಕ್ಸೇಷನ್ ಕೂಡ ಕೊಡುತ್ತೆ. ಸೊ ದಿಸ್ ಆಸನ ಹ್ಯಾಸ್ ಲಾಡ್ ಆಫ್ ಪ್ಲಸ್ ಪಾಯಿಂಟ್ಸ್. ಸೊ ಇದನ್ನ ನೀವು ಪ್ರೆಗ್ನೆನ್ಸಿ ಪೀರಿಯಡ್ಸ್ ಟೈಮಲ್ಲಿ ಕೂಡ ಮಾಡ್ಕೋಬಹುದು. ಬೆನ್ನೋವು ಇದ್ದಾಗಲೂ ಇದನ್ನ ಮಾಡ್ಕೊಂಡ್ರೆ ತುಂಬ ರಿಲೀಫ್ ಸಿಗುತ್ತೆ. ಎಸ್, ಮಂಡಿ ಮಧ್ಯೆ ಹಿಪ್ ಡಿಸ್ಟೆನ್ಸ್ ಗ್ಯಾಪ್ ಕೊಡಿ, ಪಾದದ ಮಧ್ಯೆ ಹಿಪ್ ಡಿಸ್ಟೆನ್ಸ್ ಗ್ಯಾಪ್ ಕೊಡಿ, ಈಕ್ವಲ್ ಆಗಿರಲಿ, ಕೈಗಳನ್ನ ಮುಂದೆ. ಎಸ್, ಇಲ್ಲಿ ಅಲೈನ್ಮೆಂಟ್ ಶೋಲ್ಡರ್ ಕೆಳಗಡೆ ಕರೆಕ್ಟಾಗಿ ನಿಮ್ಮ ಹಸ್ತ ಬರಬೇಕು. ಸೊ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಯು ಕ್ಯಾನ್ ಡೂ ದಿಸ್. ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಕೈನ ಎಲ್ಬೋಸ್ನ ಮುಂದೆ ತೊಗೊಂಡು ಬನ್ನಿ, ಪಾಮ್ಸ್ನ ಪ್ಲೇಸ್ ಮಾಡಿ, ಆ್ಯಂಡ್ 1 ಸ್ಟೆಪ್ ಫಾರ್ವರ್ಡ್, ಒಂದು ಮುಷ್ಟಿಯಷ್ಟು ಮುಂದೆ ಹೋಗಿ ಪೊಸಿಷನ್ಗೆ ಬನ್ನಿ. ಸೊ ಇದು ಕೂಡ ವರ್ಕ್ ಆಗುತ್ತೆ, ಇದು ಅಲೈನ್ಮೆಂಟಿಗೆ ಸರಿ ಹೋಗುತ್ತೆ. ಎಸ್, ಸೊ ಇಲ್ಲಿಂದ ರಿಮೆಂಬರ್, ಇಲ್ಲಿ ನೀವು ಉಸಿರಾಟದ ಕಡೆ ತುಂಬ ಗಮನ ಕೊಡಬೇಕು. ಇನ್ಹೇಲ್ ಎಕ್ಸ್ಹೇಲ್ ಬಗ್ಗೆ ಸಂಪೂರ್ಣವಾಗಿ ಗಮನ ಇರಲಿ. ನ್ಯೂಟ್ರಲಲ್ಲಿದ್ದೀರಾ, ಉಸಿರು ತಗೊಳ್ತಾ ಮೇಲಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ನಿಮ್ಮ ಮಿಡಲ್ ಸ್ಪೈನ್ ಡಿಪ್ ಆಗಬೇಕು. ಇಲ್ಲಿ ಎಷ್ಟು ಡಿಪ್ ಆಗುತ್ತೋ ನಿಮಗೆ ಆಸನ ಬೆನಿಫಿಟ್ ಅಷ್ಟೇ ಸಿಗುತ್ತೆ. ಡಿಪ್, ಸ್ಟ್ರೆಚ್ ಅಪ್, ಉಸಿರು ಬಿಡ್ತಾ ಎಕ್ಸ್ಹೇಲ್ ಮಾಡ್ತಾ ಕ್ರಂಚ್ ಡೌನ್, ಬೆನ್ನನ್ನು ಫುಲ್ ಗೂನ್ ಮಾಡ್ಕೊಳ್ಳಿ, ಕತ್ತನ ಆದಷ್ಟು ಒಳಗಡೆ ಸೇರಿಸಿ ಚಿನ್ನನ ನೆಕ್ ಟಚ್ ಮಾಡ್ಕೊಳ್ಳಿ. ಇನ್ಹೇಲ್ ಅಪ್, ಎಕ್ಸ್ಹೇಲ್ ಕ್ರಂಚ್, ಉಸಿರು ತಗೊಳ್ತಾ ಮೇಲಕ್ಕೆ ಸ್ಟ್ರೆಚ್, ಉಸಿರು ಬಿಡುತ್ತಾ ಒಳಗಡೆಗೆ ಕ್ರಂಚ್. ಇನ್ಹೇಲ್ ಅಪ್, ಹಸ್ತಗಳು ಈಕ್ವಲ್ ಆಗಿ ವೇಟ್ ಡಿಸ್ಟ್ರಿಬ್ಯೂಟ್ ಆಗಲಿ. ಎಕ್ಸ್ಹೇಲ್ ಕ್ರಂಚ್, ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡುತ್ತಾ ಕ್ರಂಚ್. ಇನ್ಹೇಲ್ ಅಪ್, ಲಾಂಗ್ ಎಕ್ಸ್ಹೇಲ್ ಕ್ರಂಚ್. Inhale up, exhale crunch. So idu cat position, melike stretch, idu cow position. Cat, cow. ಬಾಲಾಸನಲ್ಲಿ ರೆಸ್ಟ್ ಮಾಡೋಣ. ಎರಡು ಟೋಸ್ನ ನೀವು ಟಚ್ ಮಾಡಿ, ಮಂಡಿ ಮಧ್ಯ ಎಷ್ಟು ಗ್ಯಾಪ್ ಆಗುತ್ತೋ ಅಷ್ಟು ಗ್ಯಾಪ್ ಕೊಡಿ, ಜಾಸ್ತಿ ಬೇಡ, ಬಟ್ ಮೋರ್ ದನ್ ಹಿಪ್ ಡಿಸ್ಟೆನ್ಸ್. ಕೈನ ಮುಂದೆ ಸ್ಟ್ರೆಚ್ ಫಾರ್ವರ್ಡ್, ಎದೆನ ಕೆಳಗಡೆ ಕೂರಿಸಿ, ಹಣೆನ ನೆಟ್ಟಕ್ಕೆ ಟಚ್ ಮಾಡ್ಕೊಳ್ಳಿ. ಆರಾಮಾಗಿ ಉಸಿರಾಡಿ, ಬೆನ್ಗೆ ಎಷ್ಟಾಗುತ್ತೋ ಅಷ್ಟು ರಿಲ್ಯಾಕ್ಸೇಷನ್ ಕೊಡ್ತಾ ಬನ್ನಿ. ನಿಮ್ಮ ಹೀಲ್ಸ್ ಮೇಲೆ ಹಿಪ್ಸ್ ಕೂತಿರ್ಬೇಕು. ನೆನ್ನೆ ಹೇಳಿದೆ, ದಿಮ್ ಬಿಟ್ಕೊಳ್ಳಿ, ಇಟ್ಸ್ ಆಲ್ವೇಸ್ ಗುಡ್, ಬಿಕಾಸ್ ನೀವು ಬಿದ್ದರೂ ನಿಮಗೇನು ಏಟಾಗಲ್ಲ. ಎಸ್, ಸೊ ಫಸ್ಟು ನಿಮ್ಮ ಕರೆಕ್ಟಾಗಿ ದಿಂಬ್ ಹಿಂದೆ ಕೈ ಇಟ್ಕೊಳ್ಳಿ, ಸೊ ದಟ್ ನಿಮ್ಮ ಫೇಸ್ ದಿಂಬ್ ಕಡೆಗೆ ಬರಬೇಕು. ಆ್ಯಂಡ್ ಮಂಡಿನ ಬೆಂಡ್ ಮಾಡಿಕೊಂಡು ನೀವು ನಿಮ್ಮ ಮಂಡಿನ ಆರ್ಮ್ ಕೆಳಗಡೆ ಪ್ಲೇಸ್ ಮಾಡ್ಕೊಳ್ತೀರಾ. ಬೆಂಡ್, ಬ್ಯಾಲೆನ್ಸ್ ತಗೊಳ್ತಾ, ಕೈ ಮೇಲೆ ಬ್ಯಾಲೆನ್ಸ್ ಬರ್ತಾ, ಕಾಲ್ಗಳನ್ನ ಮೇಲೆ ತಗೊಳ್ಳಿ. ಬ್ಯಾಲೆನ್ಸ್, ರಿಲೀಸ್. ಇನ್ನೊಂದು ರೌಂಡ್ಗೆ ಹೋಗೋಣ. ಬಕಾಸನ. ಗುಡ್. ಎಸ್, ನೆಕ್ಸ್ಟ್ ನಾವು ಪದ್ಮಾಸನಲ್ಲಿ ಬ್ಯಾಲೆನ್ಸ್ಗೆ ಹ್ಯಾಂಡ್ ಬ್ಯಾಲೆನ್ಸ್ಗೆ ಹೋಗೋಣ. ಸೊ ಪದ್ಮಾಸನಾಗಿ ಬನ್ನಿ, ಕಾಲು ಮುಂದೆ ಚಾಚ್ಕೊಡಿ, ಫೋಲ್ಡ್. ಯಾರಿಗೆ ಇಷ್ಟ ಆಗುತ್ತೋ ಅಷ್ಟೊಂದು. ನಿಮಗೆ ಸಿಂಗಲ್ ಲೆಗ್ ಆಗ್ತದೆ ಅಂತ ಸಿಂಗಲ್ ಲೆಗ್ಗಿಂದನೇ ಶುರು ಮಾಡ್ಕೊಳ್ಳಿ, ಬಟ್ ಅಭ್ಯಾಸ ಮಾಡ್ತಾ 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 ನಿಮಗೆ ಇಂಪ್ರೂವ್ ಆಗುತ್ತೆ. ಸೊ ಎನಿ ಎರಡು ಆಸನಸ್ ಅಂತಂದರೆ ಎರಡು ಥರ ಸ್ಟ್ರೆಚಿಂಗ್, ಎಕ್ಸ್ಟ್ರೀಮ್ ಸ್ಟ್ರೆಚಿಂಗ್ ಯಾವಾಗ ಒಂದಾಗುತ್ತೋ ಆವಾಗಲೇ ಅದು ಅಡ್ವಾನ್ಸ್ ಆಸನ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಫಸ್ಟ್ ನಾವು ಮಾಡಿದ್ದು ನಟರಾಜಾಸನ, ಅದರಲ್ಲಿ ಬ್ಯಾಲೆನ್ಸಿಂಗ್ ಇದೆ ಪ್ಲಸ್ ಬ್ಯಾಕ್ ಬೆಂಡಿಂಗ್ ಇದೆ. ಸೊ ನೆಕ್ಸ್ಟ್ ನಾವು ಇವಾಗ ಮಾಡ್ತಾ ಇರೋದು ಬ್ಯಾಲೆನ್ಸಿಂಗು ಬರುತ್ತೆ, ಲಾಕ್ ಕೂಡ ಬರುತ್ತೆ. ಕಣ್ಗಳನ್ನ ಮುಚ್ಕೊಳ್ಳಿ, ಆರಾಮಾಗಿ ಉಸಿರಾಡ್ತಾ ಬನ್ನಿ.
ಪದ್ಮಾಸನ ಕೂಡ ನಾವು ಒನ್ ಆಫ್ ಮೆಡಿಟೇಟಿವ್ ಪೋಸಸ್ ಅಂತ ಕರಿತೀವಿ. ಎಸ್, ಲಿಫ್ಟಿಂಗ್ ಹೋಗೋಣ. ಉತ್ಥಿತ ಪದ್ಮಾಸನ ಆ್ಯಂಡ್ ಲಿಫ್ಟ್ 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 ಡೌನ್. ಸೆಕೆಂಡ್ ರೌಂಡ್. ಕೈ ಆದಷ್ಟು ದೇಹದ ಹತ್ತಿರ ಬರಲಿ, ಆವಾಗ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಎತ್ತೋದು ಈಸಿ ಆಗುತ್ತೆ. ಉಯ್ಯಾಲೆ ಡೌನ್. ಸ್ವಿಚ್ ಮಾಡ್ಕೊಳ್ಳೋಣ ಕಾಲನ್ನ. 2 ಸೈಡ್ಸ್ ಯಾವಾಗಲೂ ಎರಡು ಕಡೆ ನಾವು ಮಾಡ್ಕೋಬೇಕು. ಒಂದು ಸೈಡ್ ಈಸಿ ಆಗುತ್ತೆ ಯಾವಾಗಲೂ, ಒಂದು ಸೈಡ್ ಸ್ವಲ್ಪ ಕಷ್ಟ ಅನಿಸುತ್ತೆ. ನಮ್ಮ ಮೇಜರ್ ಸೈಡ್ ಹೊತ್ತು ಬಾಡಿ ಯಾವ್ದಿದೆ ಅದ್ರ ಮೇಲೆ ಇಟ್ ವಿಲ್ ಡಿಪೆಂಡ್. ಕೈಗಳು ಮುದ್ರ, ಆರಾಮಾಗಿ ಕಣ್ಗಳನ್ನ ಮುಚ್ಕೊಳ್ಳಿ. ಎಸ್, ಉತ್ಥಿತ ಲಿಫ್ಟೆಡ್ ಲಿಫ್ಟ್ 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 ಡೌನ್. ಸೆಕೆಂಡ್ ರೌಂಡ್ಗೆ ಹೋಗೋಣ. ನಿಮ್ಮದು ಲಾಕ್, ಪದ್ಮಾಸನ ಲಾಕ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಜಾಸ್ತಿ ನೀವು ಮಂಡಿನ ರೈಸ್ ಮಾಡ್ಕೋಬೋದು. ರಿಲೀಸ್. ಕಾಲ ಮುಂದೆ ಸ್ಟ್ರೆಚ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಕಾಲನ್ನ. ನೆಕ್ಸ್ಟ್ ಶೀರ್ಷಾಸನ, ಹೆಡ್ ಸ್ಟ್ಯಾಂಡ್. ಯಾರಿಗೆ ವಿತೌಟ್ ವಾಲ್ ಸಪೋರ್ಟ್ ಆಗುತ್ತೋ, ನೆನ್ನೆ ಹಾಫ್ ವೇ ತೋರಿಸಿದ್ದೆ, ಇವತ್ತು ಹಾಫ್ ವೇಯಿಂದ ಕಾಲನ್ನ ಎತ್ತಕ್ಕೆ ಟ್ರೈ ಮಾಡೋಣ. ಯಾರಿಗೆ ಬೇಕೋ ಅವರು ವಾಲ್ ಸಪೋರ್ಟ್ ತಗೊಳ್ಳಿ. ಸೊ ಕೋಲ್ಡ್ ಇದ್ರೆ, ಶೀತ ಆಗಿದ್ರೆ ಶೀರ್ಷಾಸನ ಮಾಡೋದು ಬೇಡ. ಈವನ್ ಇಫ್ ಯು ಪ್ರೆಗ್ನೆಂಟ್ ಪೀರಿಯಡ್ಸ್ ಟೈಮಲ್ಲಿ ಶೀರ್ಷಾಸನ ಬೇಡ. ಇದನ್ನ ನಾವು ಇನ್ವರ್ಷನ್ಸ್ ಅಂತ ಕರಿತೀವಿ, ಇನ್ವರ್ಟೆಡ್ ಪೋಸಸ್. ಈವನ್ ಕತ್ ನೋವು ಇದ್ರೂ ಇದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಎಸ್, ಫಸ್ಟ್ ಲಾಕ್. ಈ ಎಲ್ಬೋ ಡಿಸ್ಟೆನ್ಸ್ ಲಾಕ್ ನೀವು ಹಿಡ್ಕೋಬೇಕು ಕೈನ. ಈ ಡಿಸ್ಟೆನ್ಸ್ ನೀವು ಹೋಗೋಕ್ಕೆ ಬಿಡಬಾರ್ದು. ಮಂಡಿ ಮುಂದೆ ಲಾಕ್ ಮಾಡ್ಕೊಳ್ಳಿ, ಫಿಂಗರ್ಸ್ ಇಂಟರ್ಲಾಕ್ ಮಾಡ್ಕೊಳ್ಳಿ, ಜಾಸ್ತಿ ಟೈಟ್ ಆಗಬೇಡ. ಈಸಿ ಲಾಕ್. ಪ್ಲೇಸ್ ಇಟ್ ಡೌನ್ ಆ್ಯಂಡ್ ನಿಮ್ಮ ನೆತ್ತಿನ ಕೆಳಗಡೆ ಕೂರಿಸ್ತೀರಾ. ಹಿಂದ್ಗಡೆ ದಿಸ್ ಪಾರ್ಟ್ ನಿಮಗೆ ಕೈ ಇಲ್ಲಿ ಸಪೋರ್ಟ್ಗೆ ಲಾಕ್ ಆಗುತ್ತೆ. ಸೊ ಇಲ್ಲಿ ಈ ಪೊಸಿಷನ್ಗೆ ಬಂದಾದ್ಮೇಲೆ ಟೋಸ್ನ ಟಕ್ ಇನ್ ಮಾಡ್ಕೊಳ್ಳಿ, ಮಂಡಿ ನೇರ ಮಾಡ್ಕೊಳ್ಳಿ. ವಾಕ್ 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 ಆ್ಯಂಡ್ 2 ways ಆಫ್ ಲಿಫ್ಟಿಂಗ್ ಹೇಳಿದೆ ನೆನ್ನೆ. ಒಂದು, ನೀವು ಸ್ಟ್ರೈಟ್ ಆಗಿ ಕಾಲನ್ನ ಎತ್ತೋದು, ಇನ್ನೊಂದು ಬೆಂಡ್ ಮಾಡಿಕೊಂಡು ಎತ್ತೋದು. ನಿಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೋ ಗೋ ಫಾರ್ ದ್ಯಾಟ್. ಕೋರ್ ಆಕ್ಟಿವ್ ಮಾಡ್ಕೊಳ್ಳಿ. ಕೀಪ್ ಯುವರ್ ಕೋರ್ ಆಕ್ಟಿವೇಟೆಡ್. ಫಸ್ಟು ಹಾಫ್ ವೇ ಅಲ್ಲೇ ಇರಿ. ಕೀಪ್ ಬ್ರೀದಿಂಗ್. ಉಸಿರಾಡ್ತಾ ಇರಿ ಆ್ಯಂಡ್ ಅಪ್. ಬ್ಯಾಲೆನ್ಸ್ ತಗೊಳ್ತಾ ಕಾಲನ್ನ ಮೇಲೆ. ನೀವು ಒಂದ್ಸತಿ ಪೊಸಿಷನ್ಗೆ ಬಂದಾದ್ಮೇಲೆ ಕತ್ಗೆ ಮೂಮೆಂಟ್ಸ್ ಕೊಡಬಾರ್ದು. ನಿಧಾನಕ್ಕೆ ವಾಪಸ್. ಹಾಗೆ ಶೀರ್ಷಾಸನದಿಂದ ಆಚೆ ಬರ್ಬೇಕಾದ್ರೆ ಸಡನ್ ಆಗಿ ಕತ್ನ ಎತ್ತಬೇಡಿ. ಬಾಲಾಸನದಲ್ಲೇ ಕಪಲ್ ಆಫ್ ಬ್ರೀದಿಂಗ್ಸ್ ರಿಲ್ಯಾಕ್ಸ್ ಮಾಡಿಕೊಂಡು ಮೇಲೆ ಬನ್ನಿ. ಬ್ಲಡ್ಡು ತಲೆಗೆ ರಶ್ ಆಗಿರುತ್ತೆ, ಸೊ ಸಡನ್ ಆಗಿ ತಲೆನ ಮೇಲಕ್ಕೆ ಎತ್ತಬಾರ್ದು. ಎಸ್, ಸೊ ಇದು ಮೆಮೊರಿ ಇಂಪ್ರೂವ್ ಮಾಡೋಕ್ಕೆ ತುಂಬ ಒಳ್ಳೆಯದು. ಶೀರ್ಷಾಸನ ಬೆನಿಫಿಟ್ಸ್ ತುಂಬ ಇದೆ. ಶೀರ್ಷಾಸನ ಇಸ್ ಆಲ್ಸೋ ನೋನ್ ಆಸ್ ಕಿಂಗ್ ಆಫ್ ಆಸನಸ್. ಎಸ್, ಸೆಕೆಂಡ್ ರೌಂಡ್ಗೆ ಹೋಗೋಣ. ಲಾಕ್. ರಿಮೆಂಬರ್ ಆಲ್ವೇಸ್ ಈ ಲಾಕ್ನ ಮರಿಬೇಡಿ. ಎಲ್ಬೋಸ್ ಅಗ್ಲ ಹೋದಷ್ಟು ಶೋಲ್ಡರ್ಸ್ ಮೇಲೆ ನಮಗೆ ಜಾಸ್ತಿ ಪೇನ್ ಬರುತ್ತೆ, ಶೋಲ್ಡರ್ಸ್ ಮೇಲೆ ಜಾಸ್ತಿ ವೆಯ್ಟ್ ಬರುತ್ತೆ. ತಲೆನ ಪ್ಲೇಸ್ ಮಾಡಿ, ಟೋಸ್ ಟಕ್ ಇನ್, ವಾಕ್ ವಾಕ್ ವಾಕ್,
ಲಿಫ್ಟ್. ನಾವು ಇಲ್ಲಿ ಕೂಡ ವೇರಿಯೇಷನ್ಸ್ಗೆ ಹೋಗ್ಬೋದು. ಶೀರ್ಷಾಸನದಲ್ಲಿ ಪದ್ಮಾಸನ, ಶೀರ್ಷಾಸನದಲ್ಲೇ ಬದ್ಧಕೋಣಾಸನ, ಶೀರ್ಷಾಸನದಲ್ಲೇ ಹನುಮಾನಾಸನ ಸ್ಟ್ರೆಚಿಂಗ್ ಕೊಡ್ಬೋದು. ಬೋತ್ ಸೈಡ್ಸ್. And relax. ಬಾಲಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕತ್ತಿಗೆ ರಿಲ್ಯಾಕ್ಸೇಷನ್ ಕೊಡಿ. ಉಸಿರಾಟನ ರೆಗ್ಯುಲೈಸ್ ಮಾಡ್ಕೊಳ್ಳಿ. ಸೊ ಕಿಂಗ್ ಆಫ್ ಆಸನಾಸ್ ಶೀರ್ಷಾಸನ ಆಯಿತು. ನೆಕ್ಸ್ಟ್ ಕ್ವೀನ್ ಆಫ್ ಆಸನಾಸ್ ಮಾಡಬೇಕಲ್ವಾ? ಸೊ ವಿಲ್ ಗೋ ಫಾರ್ ಸರ್ವಾಂಗಾಸನ. ಸರ್ವಾಂಗಾಸನ ಅಗೇನ್ ಶೋಲ್ಡರ್ ಪೇನ್ ತುಂಬ ಇದೆ ಯಾರಿಗಾದ್ರು ಅಂತಂದರೆ ಮಾಡಕ್ಕೆ ಹೋಗಬೇಡಿ. ಇದನ್ನು ಇನ್ವರ್ಷನ್ಗೆ ಬರುತ್ತೆ. ಸೊ ಫುಲ್ ಸರ್ವಾಂಗಾಸನ ಯಾರಿಗಾಗಲ್ವೋ ಅವರು ಉತ್ಥಾನ ಪಾದಾಸನ ಅಂದರೆ ಈ ಪೊಸಿಷನಲ್ಲೂ ಇಟ್ಕೋಬೋದು. ಸೊ ಇದು ಥೈರಾಯ್ಡ್ ಹಾರ್ಮೋನ್ ಇನ್ಬ್ಯಾಲೆನ್ಸ್ಗೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಸರ್ವಾಂಗಾಸನ. ಸೊ ನೆನ್ನೆ ಒಂದು ಸ್ಮಾಲ್ ಟ್ರಿಕ್ ಹೇಳ್ಕೊಟ್ಟಿದ್ದೆ ನಿಮಗೆ. ಆ ಟ್ರಿಕ್ನ ಇವತ್ತು ಟ್ರೈ ಮಾಡಿ. ಕೈನ ಫಸ್ಟ್ ಹಿಂದೆ ಲಾಕ್ ಮಾಡ್ಕೊಳ್ಳೋದು, ಶೋಲ್ಡರ್ಸ್ನ ಹಿಂದೆ ತಗೊಳ್ಳಿ. ಸೊ ಈ ಲಾಕ್ ಶೋಲ್ಡರ್ಸ್ ಲಾಕಿಂಗಿಗೆ ಹೆಲ್ಪ್ ಮಾಡುತ್ತೆ. ಸೊ ಶೋಲ್ಡರ್ ಎಷ್ಟು ನೀವು ಹಿಂದೆ ತಗೊಳ್ತೀರೋ ಅಷ್ಟೇ ನೀವು ಬ್ಯಾಲೆನ್ಸಿಂಗ್ ಫುಲ್ ಕಾಲ್ ಸ್ಟ್ರೇಟಾಗಿ ಮಾಡ್ಕೋಬೋದು. ಆ್ಯಂಡ್ ಕಾಲನ್ನ ಮೇಲೆ ಸೇಮ್ ಇಲ್ಲೂ ಅಷ್ಟೇ ಉಸಿರು ತಗೊಳ್ತಾ ಮೇಲಕ್ಕೆ ಸ್ಟ್ರೆಚ್. ಕೈನ ಆದಷ್ಟು ಡೌನ್ವರ್ಡ್ ವಾಕ್ ವಾಕ್ ವಾಕ್. ಪಾದನ ಚೂಪ್ ಮಾಡ್ಕೊಳ್ಳಿ. ಹಿಪ್ಸ್ ಮುಂದೆ ಪಾದ ಹಿಂದೆ, 2 ವೇ ಸ್ಟ್ರೆಚಿಂಗ್ ಇರಬೇಕು. ಆಲ್ಮೋಸ್ಟ್ ಹೀಗಿರ್ತೀರ. ಸೊ ಹಿಪ್ಸ್ನ ಮುಂದಕ್ಕೆ ಪಾದನ ಹಿಂದಕ್ಕೆ ಸ್ಟ್ರೆಚ್. ಆರಾಮಾಗಿ ಉಸಿರಾಡಿ. ಸರ್ವಾಂಗಾಸನ ಹೆಸರಲ್ಲಿದೆ ಸರ್ವ ಅಂಗ. ಇದು ಎಲ್ಲ ಬಾಡಿ ಪಾರ್ಟ್ಸ್ಗೂ ವರ್ಕ್ ಆಗುತ್ತೆ. ಇಂಗ್ಲೀಷ್ನಲ್ಲಿ ನಾವು ಇದನ್ನ ಶೋಲ್ಡರ್ ಸ್ಟ್ಯಾಂಡ್ ಅಂತ ಕರಿತೀವಿ. ಬಿಕಾಸ್ ನಮ್ಮ ವೆಯ್ಟ್ ಶೋಲ್ಡರ್ಸ್ ಮೇಲೆ ಬಂದಿರುತ್ತೆ. ಇಲ್ಲೂ ಅಷ್ಟೇ ಸಡನ್ನಾಗಿ ಕತ್ತನ್ನ ಮೇಲಕ್ಕೆ ಎತ್ತಬಾರ್ದು. ಇದನ್ನ ರಿವರ್ಸ್ ನಾನು ಹೇಳಿದೆ ಯೋಗದಲ್ಲಿ ಯಾವಾಗಲೂ 2 ವೇ. ಸೊ ರಿವರ್ಸ್ ಸ್ಟ್ರೆಚಿಂಗ್ ಮಾಡೋಣ. ಕೈಗಳನ್ನ ಸೇಮ್ ಕೀ ಪಕ್ಕ ಇಟ್ಬಿಟ್ಟು ಕತ್ನ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಹಿಪ್ಸ್ ಕೆಳಗಡೆ ಇರುತ್ತೆ, ಸ್ಪೈನ್ ಕರ್ವ್ ತೊಗೊಳುತ್ತೆ. ಕಂಫರ್ಟಬಲ್ ಆಗಿರೋರು ನಿಮ್ಮ ಕೈಗಳನ್ನ ದೇಹದ ಪಕ್ಕ ಇಟ್ಕೋಬೋದು. ಇಲ್ಲಾಂತಂದರೆ ಕಿವಿ ಪಕ್ಕನೇ ಪ್ಲೇಸ್ ಮಾಡಿರಿ ಕತ್ ಸಪೋರ್ಟ್ಗೆ. ಬ್ಯಾಕ್ವರ್ಡ್ ಸ್ಟ್ರೆಚಿಂಗ್, ಆಪೋಸಿಟ್ ಆಫ್ ಸರ್ವಾಂಗಾಸನ ಇದು. ರಿಲೀಸ್. ಎಸ್. ಸೊ ಸೆಕೆಂಡ್ ರೌಂಡಲ್ಲಿ ನಾವು ನಾರ್ಮಲ್ ವೇಯಲ್ಲಿ ನಾವು ಸರ್ವಾಂಗಾಸನ ಮಾಡೋಣ. ಸೊ ಕೈಗಳು ಆರಾಮಾಗಿ ದೇಹದ ಪಕ್ಕ ಇರುತ್ತೆ. ಕಾಲನ್ನ ಮೇಲೆ ತೊಗೊಂಡು ಹೋಗ್ತಾ ನೀವು ಕೈನ ಹಿಪ್ ಸಪೋರ್ಟ್ ತೊಗೊಂಡು ಬೆನ್ ಕಡೆಗೆ ಕೈನ ಜಾರಿಸ್ಕೊಳ್ತೀರ. ಲೆಫ್ಟ್. ಅಲ್ಲಿ ಆರಾಮಾಗಿ ಉಸಿರಾಡಿ. ಸೊ ಸರ್ವಾಂಗಾಸನದಲ್ಲಿ ಪದ್ಮಾಸನಕ್ಕೆ ಹೋಗೋಣ.
ಬದ್ಧ ಕೋಣಾಸನ, ರಿಲೀಸ್. ಕತ್ಗೆ ರಿವರ್ಸ್ ಪೊಸಿಷನ್ ಕೊಡೋಣ. ಹಿಪ್ಸ್ ಕೆಳಗಡೆನೇ ಇರಲಿ. ರಿಲ್ಯಾಕ್ಸ್. ಒಂದ್ಸತಿ ಪವನ ಮುಕ್ತಾಸನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮೇಲ್ ಬನ್ನಿ. ಸೊ ನೆಕ್ಸ್ಟ್ ನಾವು ಸ್ಟ್ರೆಚಿಂಗ್ಸ್ ಅಂತಂದ್ರೆ ಸಮಕೋಣಾಸನ ಮತ್ತು ಸರ್ವಾಂಗಾಸನಕ್ಕೆ ಹೋಗೋಣ. ಸೊ ಇದರಲ್ಲಿ 2 ways ಇದೆ ಮಾಡೋಕ್ಕೆ. ಒಂದು ಜಸ್ಟ್ ನಾರ್ಮಲ್ ಆಗಿ ಕಾಲನ್ನ ಅಗಲ ಮಾಡ್ಕೊಳ್ತಾ ಕೈ ಸಪೋರ್ಟ್ ತಗೊಂಡು ಇನ್ನು ಕಾಲನ್ನ ಎಷ್ಟಾಗುತ್ತೋ ಅಷ್ಟು ಅಗಲ ಮಾಡ್ಕೊಂಡು ಹೋಗೋದು. ಹೀಗೆ ಬರ್ತೀರಾ 180 ಡಿಗ್ರಿ. ದಿಸ್ ಇಸ್ ಒನ್ ವೇ. ಇನ್ನೊಂದು, ನಾವು ಕೂತಿರ್ತೀವಲ್ಲ ಅಲ್ಲಿಂದ ಕಾಲನ್ನ ವೈಡ್ ಆ್ಯಂಗಲ್ಗೆ ತಗೊಳ್ತಾ ಹೋಗೋದು. ಇಲ್ಲೂ ಅಷ್ಟೇ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೊಸಿಷನಿಂದ ಬಂದ್ಕೊಂಡು ನಿಮ್ಮ ಆ್ಯಂಗಲ್ನ ಇಂಪ್ರೂವ್ ಮಾಡ್ಕೊಳ್ತಾ ಬರಬೇಕು. ಕೈನ ನಮಸ್ಕಾರಿಸ್ತಿಗೆ ತಗೊಳ್ಳಿ. ಪೊಸಿಷನಲ್ಲಿ ಎಷ್ಟೊತ್ತಿರ್ತೀರೋ ನಿಮಗೆ ಅದ್ರ ಪ್ರಾಕ್ಟೀಸ್ ಅಷ್ಟೇ ಚೆನ್ನಾಗಾಗ್ತಾ ಬರುತ್ತೆ. ಅಟ್ಲೀಸ್ಟ್ ಈ ಆಸನ ಒಂದು 10 ಉಸಿರಾಟ. ಸ್ವಲ್ಪ ಅಡ್ವಾನ್ಸ್ಡ್ ಆಗಿದ್ರೆ ಸ್ಟಾರ್ಟಿಂಗ್ 5 ಉಸಿರಾಟ ಸಾಕು. ಸ್ವಲ್ಪ ಈಸಿ ಆಗಿದ್ರೆ ಅಬೌಟ್ 10 ಬ್ರೀದಿಂಗ್ಸ್ ವರೆಗೂ ನೀವು ಮಾಡ್ಕೊಳ್ತಾ ಬರ್ಬೋದು. ಎಸ್, ಮುಂದಕ್ಕೆ ಫ್ರಂಟ್ ಬೆಂಡಿಂಗ್ ಮಾಡ್ಕೊಂಡು ಹೋಗೋಣ. ವಾಕ್ ವಾಕ್ ವಾಕ್. ಎದೆನ ಕೆಳಗಡೆ ಕೂರಿಸಿ, ಚಿನ್ನನ ಕೆಳಗಡೆ ಕೂರಿಸಿ. ಹೊಟ್ಟೆ ಮಧ್ಯೆ ಗ್ಯಾಪ್ ಇರಬಾರ್ದು. ಕೈನ ಓಪನ್ ಮಾಡ್ಕೊಳ್ಬೇಕು ಅಂತಂದ್ರೆ ಕಾಲ ಹತ್ರ ಲಾಕ್ ಮಾಡ್ಕೊಳ್ಳಿ. ಬೇಕು ಅಂದ್ರೆ ಕೈನ ಹಿಂದೆ ಲಾಕ್ ಮಾಡ್ಕೊಂಡು ಸ್ಟ್ರೆಚಿಂಗ್ ತಗೋಬಹುದು. ಆಸನ ನಿಮಗೆ ಹೇಗೆ ಕಂಫರ್ಟ್ ಸಿಗುತ್ತೋ ಆ ಥರ ಸ್ವಲ್ಪ ಸ್ವಲ್ಪ ವೇರಿಯೇಷನ್ಸ್ ಕೊಡ್ತಾ ಮಾಡ್ಕೊಳ್ಬೋದು. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಎಸ್, ಇದು ಸಮಕೋಣಾಸನ, ಸಮಕೋಣ, ಈಕ್ವಲ್ ಆಂಗಲ್. ನೆಕ್ಸ್ಟ್ ನಾವು ಹನುಮಾನಾಸನಗೆ ಹೋಗೋಣ. ಸೊ ಹನುಮಾನಾಸನ ಏಕಪಾದಾಸನದಿಂದ ಬರೋಣ. ರೈಟ್ ಇಂದ ಶುರು ಮಾಡೋಣ. ರೈಟ್ ಲೆಗ್ ಮುಂದೆ ಏಕಪಾದ ಪೊಸಿಷನ್ಗೆ ಬನ್ನಿ. ಸೊ ಇಲ್ಲಿ ಒಂದು ಕಾಲ್, ನಿಮ್ಮ ಹಿಂದೆ ಕಾಲ್ ಎಷ್ಟಾಗುತ್ತೋ ಅಷ್ಟು ಹಿಂದೆ ಹೋಗಲಿ. ಫುಲ್ ಸ್ಟ್ರೆಚಿಂಗ್ ಕೊಡಿ. ತೊಡೆ ನೆಲಕ್ಕೆ ಟಚ್ ಆಗಬೇಕು, ಅಷ್ಟು ಮಟ್ಟಿಗೆ ನೀವು ಸ್ಟ್ರೆಚಿಂಗ್ನ ಕೊಡಿ. ಇನ್ನೊಂದು ಕಡೆ ಮಾಡೋಣ. ಲೆಫ್ಟ್ ಲೆಗ್ ಏಕಪಾದ. ಸೊಂಟನ ಕೆಳಗೆ ಪ್ರೆಸ್ ಮಾಡ್ತಾ ಇರಿ. ಪ್ರೆಸ್ ಇಟ್ ಡೌನ್, ಪ್ರೆಸ್ ಇಟ್ ಡೌನ್. ಎಷ್ಟಾಗುತ್ತೋ ಅಷ್ಟು ಸೊಂಟನ ಕೆಳಗೆ ಇಳಿಸ್ತಾ ಇರಿ. ಈಗ ಪೊಸಿಷನ್ಗೆ ಬರ್ತಾ ಹೋಗೋಣ. ಕಾಲನ್ನ ಸ್ವಿಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಾಲನ್ನ ಮುಂದಕ್ಕೆ, ರೈಟ್ ಲೆಗ್ ಮುಂದಕ್ಕೆ ಸ್ಟ್ರೆಚ್ ಮಾಡ್ತಾ ಬನ್ನಿ. ವಾಕ್ ವಾಕ್ ವಾಕ್. ನಿಮ್ಮ ಲಿಮಿಟ್ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಬಾಡಿ ಹೇಳುತ್ತೆ ಓಕೆ ದಿಸ್ ಇಸ್ ಇಟ್, ಇನ್ನು ಮುಂದಕ್ಕೆ ನಂಗೆ ಸ್ಟ್ರೆಚ್ ಮಾಡೋಕ್ಕಾಗಲ್ಲ. ಸೊ ಲಿಸನ್ ಟು ಯುವರ್ ಬಾಡಿ. 10% ಮಾತ್ರ ನೀವು ಸ್ಟ್ರೆಚಿಂಗ್ ಎಕ್ಸ್ಟ್ರಾ ಕೊಡಬೇಕು ನಿಮಗೆ ಆಗೋ ಲಿಮಿಟ್ಗಿಂತ, ಅದಕ್ಕಿಂತ ಓವರ್ ಆಗಿ ಬೇಡ. ಯಾರಿಗೆ ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್. ಸೊಂಟನ ಸೈಡ್ ವೈಸ್ ಹೋಗುತ್ತೆ, ಇದರಲ್ಲಿ ನೇರವಾಗಿ ಇಟ್ಕೊಳ್ಳಿ. ಕೈನ ಮೇಲಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ನಮಸ್ಕಾರಿಸೋದಕ್ಕೆ ತಗೊಂಡು ಬನ್ನಿ. ಸೆಂಟರ್. ಹನುಮಾನಾಸನ ಸ್ಪ್ಲಿಟ್ ಅಂತ ನಾವು ಇಂಗ್ಲಿಷ್ನಲ್ಲಿ ಕರಿತೀವಿ ಇದನ್ನ. ಗುಡ್. ಇದರಲ್ಲೂ ನೀವು ಬ್ಯಾಕ್ ಬೆಂಡಿಂಗ್ ಹೋಗ್ಬೋದು. ಫಾರ್ವರ್ಡ್ ಬೆಂಡಿಂಗ್. ಎಸ್,
ಇದ್ರದ್ದು ಕಂಟಿನ್ಯೂಯೇಷನ್ ನಾವು ರಾಜಕಪೋತಾಸನ ಏಕಪಾದ ರಾಜಕಪೋತಾಸನಕ್ಕೆ ಹೋಗೋಣ. ಸೊ ಯಾವ ಮಂಡಿ ಮುಂದೆ ಇರುತ್ತೋ ಆ ಮಂಡಿನೇ ಬೆಂಡ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಮಂಡಿ ಸೆಂಟರ್ ಇರುತ್ತೆ, ಸೊಂಟ ಸೆಂಟ್ರಲ್ಲಿ ಬರುತ್ತೆ. ಸೊ ಫಸ್ಟ್ ನಾವು ಫಾರ್ವರ್ಡ್ ಬೆಂಡಿಂಗಿಗೆ ಹೋಗೋಣ. ಸ್ವಲ್ಪ ಮುಂದೆ ಫ್ರಂಟ್ ಪೋಸಲ್ಲಿ ನಾನು ತೋರಿಸ್ತೀನಿ. ಹೀಗಿರ್ತೀರಾ, ಕೈನ ಮುಂದೆ ಇಟ್ಬಿಟ್ಟು ವಾಕ್ ವಾಕ್ ವಾಕ್. ಸೊ ನಿಮ್ಮ ಮಂಡಿ ಎದೆಗೆ ಮಧ್ಯದಲ್ಲಿ ಬರಬೇಕು. ಚಿನ್ನ ಅಥವಾ ನಿಮ್ಮ ಹಣೆ ಯಾವ್ದಾಗುತ್ತೋ ಅದು ಕೆಳಗಡೆ ಕೂರಿಸಿ. ಶೋಲ್ಡರ್ಸ್ ಎರಡು ಈಕ್ವಲ್ ಆಗಿರಲಿ. ವಾಪಸ್ ಬ್ಯಾಕ್ ಬೆಂಡಿಂಗ್ ಹೋಗೋಣ. ಕೈನ ನಿಮ್ಮ ಹಿಪ್ಸ್ ಪಕ್ಕ ಪ್ಲೇಸ್ ಮಾಡಿ, ಸಪೋರ್ಟ್ಗೆ ತಗೊಳ್ಳಿ, ಹಸ್ತ ಸಪೋರ್ಟ್ಗಿರಲಿ. ಆ್ಯಂಡ್ ಬೆಂಡ್. ಎಷ್ಟಾಗುತ್ತೋ ಅಷ್ಟು. ಸೊ ಇದ್ರದ್ದು ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ, ಲಿಟಲ್ ಅಡ್ವಾನ್ಸ್ಡ್. ನಿಮ್ಮ ಹಿಂದ್ಗಡೆ ಕಾಲಿನ ಮಂಡಿನ ಬೆಂಡ್ ಮಾಡ್ಕೊಳ್ಳಿ. ಕೈನ ಎರಡನ್ನು ಲಾಕ್ ಮಾಡ್ಕೊಳ್ಳಿ. ನಿಮ್ಮ ಪಾದನ ನಿಮ್ಮ ತಲೆ ಕಡೆಗೆ ತಗೊಂಡು ಬನ್ನಿ. ಆರಾಮಾಗಿ ಉಸಿರಾಡಿ. ರಿಲೀಸ್. ಸ್ವಿಚ್ ಮಾಡೋಣ ಕಾಲ್ನ. ಏಕಪಾದ, ಡೌನ್ವರ್ಡ್ ಪ್ರೆಸ್ ಪ್ರೆಸ್ ಪ್ರೆಸ್. ಕೈ ಸಪೋರ್ಟ್ ಆ್ಯಂಡ್ ವಾಕ್. ಯಾರಿಗೆ ಎಷ್ಟಾಗುತ್ತೋ ಅಷ್ಟು ಕೈ ಸಪೋರ್ಟಲ್ಲೇ ಇರಿ. ಆವಾಗ ಇಫ್ ಯು ವಾಂಟ್ ಟು ಇವನ್ ಆ ಮೂಮೆಂಟಲ್ಲಿ ಆಸನ ರಿಲೀಸ್ ಮಾಡಬೇಕು ಅಂದರೆ ಈಸಿಗೆ ರಿಲ್ಯಾಕ್ಸ್ ಮಾಡ್ಕೋಬೋದು. ಬೆಸ್ಟ್ ವೇಸ್ ಮಂಡಿನ ಬೆಂಡ್ ಮಾಡಿಬಿಟ್ಟು ರಿಲೀಸ್ ಮಾಡ್ಕೊಳ್ಳಿ. ಸ್ಟ್ರೆಚ್ ಎಷ್ಟಾಗುತ್ತೋ ಅಷ್ಟು. ರಿಮೆಂಬರ್, ಸೊಂಟ ನೇರ ಇರಬೇಕು, ಸೈಡ್ಗೆ ಹೋಗಬಾರ್ದು. ಯಾವ ಕಾಲು ಹಿಂದೆ ಇರುತ್ತೋ ಆ ಸೈಡ್ ಸೊಂಟ ನಮ್ಮದು ಹಿಂದೆ ಹೋಗ್ತಾ ಬರುತ್ತೆ. ಕೀಪ್ ಇಟ್ ಅಟ್ ದ ಸೆಂಟರ್. ಕೈಗಳನ್ನ ಮೇಲೆ ಸ್ಟ್ರೆಚ್. ನಮಸ್ಕಾರ ಸ್ಥಿತಿ ಮಧ್ಯದಲ್ಲಿ ಹನುಮಾನಾಸನ. ರಾಜ ಏಕಪಾದ ರಾಜಕಪೋತಾಸನ. ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟು ಸೊಂಟನ ನೇರ ತಗೊಳ್ಳಿ, ಬೆನ್ ನೇರ ಇರಲಿ. ಆ್ಯಂಡ್ ಫಾರ್ವರ್ಡ್ ಬೆಂಡಿಂಗ್, ಮುಂದಕ್ಕೆ ಬೆಂಡ್ ಮಾಡಿಕೊಂಡು ಹಣೆನ ನೆಲಕ್ಕೆ ಕೂರ್ಸಕ್ಕೆ ಟ್ರೈ ಮಾಡಿ. ಮಂಡಿ ಆದಷ್ಟು ಎದೆ ಮಧ್ಯಕ್ಕೆ ಬರಲಿ. ಎಸ್. ವಾಪಸ್ ನೆಕ್ಸ್ಟು ಹಿಂದಕ್ಕೆ ಬ್ಯಾಕ್ ಬೆಂಡಿಂಗ್ ಹೋಗೋಣ. ಕೈ ಸಪೋರ್ಟ್ ತೊಗೊಂಡು ಹಿಂದಕ್ಕೆ ಬೆಂಡ್ ಆಗಿ. ಇಲ್ಲೂ ಅಷ್ಟೇ ಈಕ್ವಲ್ ಆಗಿ ಬೆಂಡ್ ಆಗಬೇಕು. ಶೋಲ್ಡರ್ಸ್ ಎರಡು ಈಕ್ವಲ್ ಆಗಿ ಇಟ್ ಶುಡ್ ಗೋ ಬ್ಯಾಕ್. ಸೆಂಟರ್. ಇವಾಗ ಕಾಲನ್ನ ಮಡ್ಚ್ಕೊಂಡು ಮಂಡಿನ ಮಡ್ಚಿ ಪಾದನ ನಮ್ಮ ನೆತ್ತಿ ಮೇಲೆ ಕೂರ್ಸಕ್ಕೆ ಟ್ರೈ ಮಾಡೋಣ. ಲಾಕ್. ಸೊ ನೀವು ಫಸ್ಟ್ ಈ ಲಾಕ್ ತೊಗೊಂಡ್ರೆ ನಿಮಗೆ ಆಮೇಲೆ ಸ್ಟ್ರೆಚಿಂಗ್ಗೆ ಈಸಿ ಆಗುತ್ತೆ. ಅಲ್ಲೇ ಆರಾಮಾಗಿ ಉಸಿರಾಡಿ. and release. Okay. ಈಗ ಭುಜಂಗಾಸನಕ್ಕೆ ಬನ್ನಿ. ಏಕಪಾದ ರಾಜಕಪೋತಾಸನ ಆಯಿತು. ಇವಾಗ ನಾವು ದ್ವಿಪಾದ ರಾಜಕಪೋತಾಸನಗೆ ಹೋಗೋಣ. ಸೊ ಇಲ್ಲಿ ಬಿಗಿನರ್ಸ್ ಬೇಕು ಅಂದರೆ ಕಾಲು ಮಧ್ಯೆ ಗ್ಯಾಪ್ ಕೊಟ್ಕೋಬೋದು. ಕಂಫರ್ಟ್ ಇದೆ ಅಂತಂದರೆ ಗ್ಯಾಪ್ ಬೇಡ. ಬಟ್ ಇವೆನ್ಚುಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗ್ಯಾಪನ್ನು ಕಡಿಮೆ ಮಾಡ್ಕೊಳ್ಳಿ. ಬೆಂಡ್. ಯೂಶಲಿ ಶೋಲ್ಡರ್ಸ್ ಹಂಚ ಹೋಗುತ್ತೆ. ಕೀಪ್ ಇಟ್ ಓಪನ್. ಶೋಲ್ಡರ್ ಅಗಲ ಇದ್ದಷ್ಟು ಒಳ್ಳೆಯದು. ಬೇಕು ನಿಮ್ಮ ಎಲ್ಬೋಸ್ನ ಸ್ವಲ್ಪ ಮೈಕ್ರೋ ಬೆಂಡ್ ಮಾಡ್ಕೊಳ್ಳಿ. ಹಿಂದಕ್ಕೆ ಎಷ್ಟಾಗುತ್ತೋ ಅಷ್ಟು ಬೆಂಡ್ ಆಗಿ. ಆ್ಯಂಡ್ ಸೇಮ್ ಪಾದನ ನಿಮ್ಮ ನೆತ್ತಿ ಮೇಲೆ ಕೂರಿಸಿ. ರಿಲೀಸ್. ಕಪಲ್ ಆಫ್ ಬ್ರೀದಿಂಗ್ಸ್. ಆರಾಮಾಗಿ ಉಸಿರಾಟ. ಇನ್ನೊಂದು ಸತಿ ಹೋಗೋಣ.
ರಾಜ ಕಪೋತಾಸನ, ಕಿಂಗ್ ಪಿಜನ್ ಪೋಸ್ ಅಂತಲೂ ಕರಿತೀವಿ ಇದನ್ನು ನಾವು ಇಂಗ್ಲೀಷ್ನಲ್ಲಿ. ಉಸಿರು ತಗೊಳ್ತಾ ಸೊಂಟನ ಮೇಲಕ್ಕೆ ಎತ್ತಿ ಭುಜಂಗಾಸನ. ನೋಡಿ, ನಿಮಗೆ ಭುಜಂಗಾಸನ ಇಂಪ್ರೂವ್ ಆಗಿಬಿಟ್ರೆ ಇದು ಈಸಿ ಆಗುತ್ತೆ. ಸೊ ಯಾವಾಗಲೂ ಬೇಸಿಕ್ ಆಸನ ಪರ್ಫೆಕ್ಷನ್ ತೊಗೊಂಡಾಗ ಅಡ್ವಾನ್ಸ್ ಆಸನ ಪರ್ಫೆಕ್ಷನ್ಗೆ ಹೆಲ್ಪ್ ಆಗುತ್ತೆ. ರಿಲೀಸ್. ಬಾಲಾಸನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ವಾಪಸ್. ಓಕೆ, 5 ನಿಮಿಷ ಶವಾಸನ ಹಾಕ್ಬಿಟ್ಟು ಆಮೇಲೆ ಕ್ಲಾಸ್ನ ಮುಗಿಸೋಣ. ಶವಾಸನ ಇಸ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್. ನೀವು ಒಂದೆರಡು ಆಸನ ಕಡಿಮೆ ಮಾಡಿದ್ರು ಪರವಾಗಿಲ್ಲ, ಶವಾಸನ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. ಬೆನ್ನ ಮೇಲೆ ಮಲ್ಕೊಳ್ಳಿ, ಕಾಲ್ ಮಧ್ಯ ಗ್ಯಾಪ್ ಇರಲಿ, ಹಸ್ತಗಳು ಮೇಲ್ಮುಖವಾಗಿರಲಿ. ಕಣ್ಗಳನ್ನ ಆರಾಮಾಗಿ ಮುಚ್ಕೊಳ್ಳಿ. ಹುಬ್ಬುಗಳ ಮಧ್ಯ ಗಂಟು ಬೇಡ. ಫೇಶಿಯಲ್ ಮಸಲ್ಸ್ ಲೂಸ್ ಆ್ಯಂಡ್ ಫ್ರೀ ಆಗಿರಲಿ. ಉಸಿರಾಟನ ರೆಗ್ಯುಲೈಸ್ ಮಾಡ್ಕೊಳ್ತಾ ಬನ್ನಿ. ಶೋಲ್ಡರ್ಸ್ ಒಂದೇ ಲೈನಲ್ಲಿರಲಿ. ನಿಮ್ಮ ಅದೇ ರಿಲ್ಯಾಕ್ಸ್ಡ್ ಆಗಿರಲಿ. ಹೊಟ್ಟೆಯಲ್ಲಿ ಅಬ್ಡಮಿನಲ್ ನಾರ್ಮಲ್ ಬ್ರೀದಿಂಗಲ್ಲಿರಲಿ. ಕಾಲು ಬೆರಳುಗಳು ಲೂಸ್ ಆ್ಯಂಡ್ ಫ್ರೀ ಆಗಿರಲಿ. ನಿಮ್ಮ ಫಿಂಗರ್ ಟಿಪ್ಸ್ ಲೂಸ್ ಆ್ಯಂಡ್ ಫ್ರೀ ಆಗಿರಲಿ. ದೇಹದಲ್ಲೆಲ್ಲೂ ಟೈಟ್ನೆಸ್ ಬೇಡ. ಶವಾಸನ, ಕಾರ್ಪ್ಸ್ ಪೋಸ್. ನೀವು ದೇಹಕ್ಕೆ ಎಷ್ಟು ಕಡಿಮೆ ಚಲನೆ ಕೊಡ್ತಿರೋ ಈ ಆಸನದಲ್ಲೇ ನಿಮಗೆ ಅಷ್ಟು ರಿಲ್ಯಾಕ್ಸೇಷನ್ ಆಗ್ತಾ ಬರುತ್ತೆ. ನಾವು ಇಷ್ಟೊತ್ತು ಮಾಡಿರೋ ಅಡ್ವಾನ್ಸ್ ಆಸನಸ್ ಅಲ್ಲಿ ಆಗಿರೋ ಎಲ್ಲರೂ ಸ್ವಲ್ಪ ಟೈಟ್ನೆಸ್ ಇರುತ್ತೆ, ಹಿಡ್ಕೊಂಡಿರುತ್ತೆ, ಅವೆಲ್ಲ ಶವಾಸನದಲ್ಲಿ ರಿಲೀಸ್ ಆಗ್ತಾ ಬರುತ್ತೆ. ದೇಹ ಎಷ್ಟು ಲೈಟ್ ಆಗುತ್ತೋ ನಿಮ್ಮ ಮನಸ್ಸು ಅಷ್ಟೇ ಲೈಟ್ ಫೀಲ್ ಆಗ್ತಾ ಬರುತ್ತೆ. The lighter your body gets, the calmer your mind gets. ನಾವು ದೇಹಕ್ಕೆ ಹೇಗೆ ಶವಾಸನದಲ್ಲಿ ಚಲನೆ ಕೊಡಲ್ವೋ ಅದೇ ಥರ ಮನಸ್ಸಿಗೂ ಕೂಡ ಅನ್ವಾಂಟೆಡ್ ಥಾಟ್ಸ್ ಬರೋಕ್ಕೆ ಬಿಡಬಾರ್ದು. ನಿಮ್ಮ ಸಂಪೂರ್ಣ ಗಮನ ಬರೀ ನಿಮ್ಮ ದೇಹದ ಕಡೆ, ನಿಮ್ಮ ಉಸಿರಾಟದ ಕಡೆ ಮಾತ್ರ ಇರಬೇಕು. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಇವತ್ತು ನಾವು ಮಾಡಿರೋ ಅಡ್ವಾನ್ಸ್ಡ್ ಆಸನಾಸ್, ಕ್ಲಿಷ್ಟಕರವಾದ ಆಸನಾಸ್ ಕಡೆ ರಿಕಾಲ್ ಮಾಡ್ಕೊಳ್ತಾ ಬನ್ನಿ. ಮನಸ್ಸಿನಲ್ಲೇ ಆ ಆಸನಾಸ್ನ ಆ ಪೊಸಿಷನ್ ಸ್ಥಿತಿಗೆ ನಾವು ಹೇಗೆ ಹೋಗ್ತೀವಿ, ಸ್ಥಿತಿಯಿಂದ ಹೇಗೆ ಬರ್ತೀವಿ ಅಂತ ಗಮನಿಸ್ತಾ ಬನ್ನಿ. ಮನಸ್ಸಿನಲ್ಲೇ ಅದನ್ನ ರಿಕಾಲ್ ಮಾಡ್ಕೊಳ್ತಾ ಬನ್ನಿ. ಒಂದು ಆಸನದಲ್ಲಿ ನೀವು ಎಷ್ಟು ಅದಕ್ಕೆ ಟೈಮ್ ಇನ್ವೆಸ್ಟ್ ಮಾಡ್ತೀರೋ ಅಷ್ಟೇ ಬೆನಿಫಿಟ್ಸ್ ಅದು ನಿಮಗೆ ಕೊಡ್ತಾ ಬರುತ್ತೆ. ಆಸನ ಪರ್ಫೆಕ್ಷನ್ ಆಗ್ತಾ ಬರುತ್ತೆ. ಸಾಧನೆ ಇದ್ದಷ್ಟು ನಿಮ್ಮ ಆಸನಾಸಲ್ಲಿ ಪರ್ಫೆಕ್ಷನ್ ಆಗತ್ತೆ. ಅಡ್ವಾನ್ಸ್ ಆಸನಾಸ್ಗೂ ಅದೇ ಥರ ಏಜ್ ಲಿಮಿಟ್ ಅನ್ನೋದಿಲ್ಲ. 7 to 8 years ಮಕ್ಕಳಿಂದ ಅಂಟಿಲ್ ಯು ಆರ್ ವೆರಿ ಓಲ್ಡ್, ಯೋರ್ ಲಾಸ್ಟ್ ಡೇ ಕೂಡ ನೀವು ಆಸನಾಸ್, ಅಡ್ವಾನ್ಸ್ಡ್ ಆಸನಾಸ್ ಪ್ರಾಕ್ಟೀಸ್ ಇಟ್ಕೊಂಡು ಮಾಡ್ಕೋಬೋದು. ಶವಾಸನದಿಂದ ನಿಧಾನಕ್ಕೆ ಹೊರಗಡೆ ಬರೋಣ. ಕೈಗಳನ್ನ ಮುಷ್ಟಿ ಕಟ್ಟಿ ರಿಲೀಸ್ ಮಾಡಿ. ಕಾಲು ಬೆರಳುಗಳಿಗೆ ಮುನ್ಸ್ಕೊಡಿ.
ಕಾಲನ್ನ ಜೋಡಿಸ್ಕೊಳ್ಳಿ. ಕಣ್ಗಳು ಹಾಗೆ ಮುಚ್ಚಿರಲಿ. ರೈಟ್ ಸೈಡ್ಗೆ ಟರ್ನ್ ಆಗಿ ಅಲ್ಲಿ ಆರಾಮಾಗಿ ಉಸಿರಾಡಿ. ನಿಧಾನಕ್ಕೆ ಮೇಲೆ ಬಂದು ಕೂತ್ಕೊಳ್ಳಿ. ಈಸಿ ಪೊಸಿಷನ್, ಯಾವುದೋ ನಿಮಗೆ ಕಂಫರ್ಟ್ ಇರುತ್ತೋ ಆ ಒಂದು ಪೊಸಿಷನಲ್ಲಿ ಕೂತ್ಕೊಳ್ಳಿ. ಓಂಕಾರ ಹೇಳಿ, ಶಾಂತಿ ಮಂತ್ರ ಹೇಳಿಬಿಟ್ಟು ಕ್ಲಾಸ್ನ ಮುಗಿಸೋಣ. ನಮಸ್ಕಾರ ಸ್ಥಿತಿ. ಓಂಕಾರ 3 ಬಾರಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांति. ಕೈಗಳನ್ನ ರಬ್ ಮಾಡ್ಕೊಳ್ಳಿ, ಚೆನ್ನಾಗಿ ರಬ್ ಮಾಡಿ. ಶಾಖ ಕಣ್ಗಳ ಮೇಲೆ ಕೊಡಿ. ಮುಂದಕ್ಕೆ ಬಗ್ಗಿ ಆ್ಯಂಡ್ ವಾಪಸ್ ಮೇಲೆ ಬನ್ನಿ. ಓಕೆ, ಸೊ ಕ್ಲಾಸ್ ನಾನು ಸ್ವಲ್ಪ ಬೇಗ ಮುಗಿಸ್ತೀನಿ. ಯಾರಿಗಾದ್ರು ಡೌಟ್ಸ್ ಇದೆಯಾ? ಸಮಕೋಣಾಸನ ಮಾಡಬೇಕಾದ್ರೆ ಉಪವಿಷ್ಟ ಕೋಣಾಸನಾಗೆ ಕಾಲು ನೋವು ಬರುತ್ತೆ, ಅವಾಗ ಏನು ಮಾಡೋದು ಮೇಡಮ್? ಉಪವಿಷ್ಟ ಕೋಣಾಸನದು ಆಂಗಲ್ ಕಡಿಮೆ ಇರುತ್ತೆ, ಸಮಕೋಣಾಸನದು ಫುಲ್ 1 ಲೈನ್ 180 ಡಿಗ್ರಿ ಬರುತ್ತೆ. ಸೊ ನಾನು ಫಸ್ಟ್ ನಿಮಗೆ ಹೇಳಿದ್ನಲ್ಲ, ನೀವು ಆಂಗಲ್ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಸೊ ನಿಮ್ಮದು ವೈಡ್ ಆಂಗಲ್ ಏನು ಬರುತ್ತೋ, ಸೊ ನೀವು ವೈಡ್ ಆಂಗಲ್ ತಗೊಳ್ತೀರಾ. ಫಸ್ಟು ಕಾಲು ನೇರ ಮಾಡಿಕೊಂಡು ಈ ಆಂಗಲ್ ಯಾರಿಗೆ ಎಷ್ಟಾಗತ್ತೋ ಅಷ್ಟು, ಎಷ್ಟಾಗುತ್ತೋ ಫಸ್ಟ್ ಅಷ್ಟೇ ಇರಿ. ಸೊ ಇದರಲ್ಲೇ ನೀವು ಏನು ಮಾಡ್ಕೋಬೇಕು ಅಂತಂದರೆ ಟೈಮಿಂಗ್ಸ್ ಇಟ್ಕೊಳ್ಳಿ. ಟೈಮಿಂಗ್ಸ್ ಅಂತಂದರೆ 1 ಮಿನಿಟ್ 2 ಮಿನಿಟ್ಸ್ ಆ ಥರ ನೀವು ಇದರಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಆ್ಯಂಡ್ ಸ್ಲೋಲಿ ಆ್ಯಂಗಲ್ ನಿಮ್ಮದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನೀವು ಒಂದು ಲೈನ್ಗೆ ಬರ್ತೀರಾ. ಸೊ ಬೆಸ್ಟು ಈ ಲೈನ್ ನೀವು ಆ್ಯಂಗಲ್ ನೋಡ್ಕೊಳ್ಳೋದು ಮ್ಯಾಟ್ ಲೈನ್ ಇಟ್ಕೊಬಿಡಿ. ಮ್ಯಾಟ್ ಲೈನಲ್ಲಿ ನಿಮಗೆ ನೀವೇ ಗಮನ ಕೊಟ್ಕೊಳ್ಳಿ, ನಿಮ್ಮದು ಆ್ಯಂಗಲ್ ಎಷ್ಟಿದೆ, ಇವತ್ತಿಷ್ಟಿದೆ, ನೆಕ್ಸ್ಟ್ ಡೇ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಸೊ ಟೈಮ್ ತೊಗೊಳುತ್ತೆ, ಇದು ಅಭ್ಯಾಸ ಬೇಕು. ಮಾಡ್ತಾ ಮಾಡ್ತಾ ನಿಮ್ಮದು ಆ್ಯಂಗಲ್ ಇಂಪ್ರೂವ್ ಹಾಕೊಳ್ತಾ ಬರುತ್ತೆ. ಸೊ ಇದೆ. ಸೊ ನಾನು ಫಸ್ಟ್ ಹೇಳಿದಲ್ಲ, ನೀವು ಏಕಪಾದಾಸನ ಅಂತಂದರೆ ಹನುಮಾನಾಸನ ಇಂಪ್ರೂವ್ ಆಗುತ್ತೆ. ಆಲ್ವೇಸ್ ಏಕಪಾದಾಸನದಿಂದನೇ ಹನುಮಾನಾಸನಕ್ಕೆ ಹೋಗ್ಬೇಕು. ನೀವು ಏಕಪಾದದಲ್ಲಿ ನೋಡಿ ಕೂರಿಸ್ಬೇಕು, ಕೆಳಗಡೆಗೆ ಎಷ್ಟಾಗುತ್ತೋ ಅಷ್ಟು ಕೂರಿಸ್ಕೋಬೇಕು. ಇದರಲ್ಲೇ ನಿಧಾನಕ್ಕೆ ಕಾಲು ಇಂಪ್ರೂವ್ ಮಾಡಿಕೊಂಡು ಹೋಗ್ಬೇಕು. ಅದಕ್ಕೆ ನಾನು ನಿಮಗೆ ಏನೇನು ಅಡ್ವಾನ್ಸ್ ಆಸನ ಹೇಳ್ಕೊಟ್ಟು ಅದೆಲ್ಲ ಬೇಸಿಕ್ ಆಸನದಿಂದನೇ ಹೇಳ್ಕೊಟ್ಟೆ. ಸೊ ದಟ್ ಬೇಸಿಕ್ ಆಸನ ಈಸಿ ಎಲ್ಲರಿಗೂ ಆಗ್ಬಿಡುತ್ತೆ, ಏಕಪಾದಾಸನ ಎಲ್ಲರಿಗೂ ಆಗುತ್ತೆ. ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ತಾ ಹೋಗೋದು. ಇಲ್ಲಿರುವ ಎಲ್ಲ ಕರ್ನಾಟಕ ಮಹಿಳಾ ಪ್ರಭಾರಿಗಳಿಗೂ ಡಿಸ್ಟ್ರಿಕ್ಟ್ ಪ್ರಭಾರಿಗಳು ನಮಸ್ಕಾರ ತಿಳಿಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ತೆ.